ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತು ಗುರುಪುಷ್ಯಾಮೃತ ಸಿದ್ಧಿಯೋಗ, ಪುಷ್ಯ ನಕ್ಷತ್ರ, ಗುರುವಾರದ ದಿವಸ ಬಂದರೆ ಅದನ್ನು ಗುರುಪುಷ್ಯ ಯೋಗ ಅಂತ ಕರೀತಾರೆ. ಅಪ್ಪಣ್ಣಾಚಾರ್ಯರು ಗುರು ಸಾರ್ವಭೌಮರ ಸ್ತೋತ್ರ ಮಾಡ್ತಾ ಸ್ತೋತ್ರವನ್ನು ಹೇಳೋಣದ್ರಿಂದ ಏನು ಲಾಭ ಆಗ್ತದೆ, ಗುರುರಾಯರ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಏನಾಗ್ತದೆ, ಗುರುರಾಯರ ಪಾದೋದಕದಿಂದ ಏನಾಗ್ತದೆ, ಹೀಗೆ ಒಂದೊಂದನ್ನು ಫಲ ಹೇಳ್ತಾ ಬರ್ತಾ ಇದ್ದಾರೆ. ಫಲ ಹೇಳ್ತಾ ಬರುವಾಗ ಒಂದು ಮಾತು, ಬಹಳ ಪ್ರಸಿದ್ಧವಾದಂಥ ಮಾತು ಗುರು ಸಾರ್ವಭೌಮರ ಸ್ತೋತ್ರದಲ್ಲಿ ಬಂದದ್ದು. ಸೋಮ ಸೂರ್ಯೋಪರಾಗೇ ಚ ಪುಷ್ಯಾರ್ಕಾದಿ ಸಮಾಗಮೇ ಯೋನುತ್ತಮಮಿದಂ ಸ್ತೋತ್ರಮಷ್ಟೋತ್ತರಶತಂ ಜಪೇತ್ ತಸ್ಯ ಕುಷ್ಠಾದಿರೋಗಾಣಾಂ ನಿವೃತ್ತಿಸ್ತ್ವರಯಾ ಭವೇತ್. ಇದು ಶ್ಲೋಕ. ಅನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರ ಶತಂ ಜಪೇತ್. ಗುರುರಾಯರ ಸ್ತೋತ್ರಕ್ಕಿಂತ ಉತ್ತಮವಾದ ಮತ್ತೊಂದು ಸ್ತೋತ್ರ ಇಲ್ಲ, ಹಾಗಾಗಿ ಇದು ಅನುತ್ತಮವಾದ ಸ್ತೋತ್ರ. ಅಷ್ಟೋತ್ತರ ಶತ ಸಂಖ್ಯೆಯಲ್ಲಿ ಇದನ್ನು ಪಾರಾಯಣ ಮಾಡಬೇಕು. ಯಾವ ಸಮಯದಲ್ಲಿ ಅಂತ ಕೇಳಿದ್ರೆ, ಪುಷ್ಯಾರ್ಕಾದಿ ಸಮಾಗಮೇ ಅಂತ ಹೇಳಿದರು. ಯಾರು ಸೋಮ ಸೂರ್ಯೋಪರಾಗೇಚ, ಸೋಮೋಪರಾಗ ಸೂರ್ಯೋಪರಾಗ ಅಂತ ಶಬ್ದವನ್ನು ಬಿಡಿಸ್ಕೊಳ್ಬೇಕು. ಸೋಮೋಪರಾಗ ಅಂದರೆ ಚಂದ್ರಗ್ರಹಣ ಅಂತ ಅರ್ಥ. ಸಂಸ್ಕೃತದಲ್ಲಿ ಉಪರಾಗ ಅಂದರೆ ಗ್ರಹಣಕ್ಕೆ ಇನ್ನೊಂದು ಹೆಸರು. ಸೋಮೋಪರಾಗ ಅಂದರೆ ಚಂದ್ರಗ್ರಹಣ, ಸೂರ್ಯೋಪರಾಗ ಅಂದರೆ ಸೂರ್ಯಗ್ರಹಣ ಅಂತ ಅರ್ಥ. ವರ್ಷದಲ್ಲಿ ಬಂದೇ ಬರ್ತದೆ ಅಂತ ನಿಯಮ ಇಲ್ಲ, ಬರ್ಬೋದು, ಬರದೇನೂ ಇರ್ಬೋದು. ಹಾಗಾಗಿ ಒಮ್ಮೊಮ್ಮೆ ಚಂದ್ರಗ್ರಹಣ ಬರ್ತದೆ, ಒಮ್ಮೊಮ್ಮೆ ಸೂರ್ಯಗ್ರಹಣ, ಒಮ್ಮೊಮ್ಮೆ ಒಂದೇ ವರ್ಷದಲ್ಲೇ ಎರಡೆರಡು ಗ್ರಹಣನೂ ಬರೋ ಸಂಭವ ಇದೆ. ಆ ಗ್ರಹಣ ಅನ್ನೋ ಸಮಯ ಏನಿದೆ ಅಲ್ಲದು ಗ್ರಹಣ ಕಾಲ, ಆ ಸಮಯದಲ್ಲಿ ಗುರುಸ್ತೋತ್ರವನ್ನು 108 ಪಾರಾಯಣ ಮಾಡಿದರೆ ಕುಷ್ಠರೋಗ ಪರಿಹಾರ ಆಗ್ತದೆ ಅಂತ ಅರ್ಥ. ಸೋಮೋಪರಾಗ, ಸೂರ್ಯೋಪರಾಗ. ಹಾಗೆ ಇನ್ನೂ ಒಂದು ಹೇಳ್ತಾರೆ, ಸೋಮ ಸೂರ್ಯೋಪರಾಗೇಚ ಅಂತ ಹೇಳಿ ಪುಷ್ಯಾರ್ಕಾದಿ ಸಮಾಗಮೇ ಅಂತಂದ್ರು. ಪುಷ್ಯ ಮತ್ತು ಅರ್ಕ ಅಂತ ಎರಡು ಶಬ್ದ ಇದೆ. ಪುಷ್ಯ ಅಂದರೆ ಪುಷ್ಯ ನಕ್ಷತ್ರ ಅಂತ ಅರ್ಥ. ಅರ್ಕ ಅಂದರೆ ಸಂಸ್ಕೃತದಲ್ಲಿ ಸೂರ್ಯನಿಗೆ ಅರ್ಕ ಅಂತ ಹೆಸರಿದೆ. ಆದಿತ್ಯ, ಭಾನು, ಸೂರ್ಯ, ಅರ್ಕ ಇದೆಲ್ಲ ಸೂರ್ಯನನ್ನು ಕರೆಯೋ ಶಬ್ದಗಳು. ಅರ್ಕ ಸಮಾಗಮ ಅಂದರೆ ಸೂರ್ಯ ಸಮಾಗಮ ಅಂತ ಅರ್ಥ ಆಯಿತು.
ಸೂರ್ಯ ಅಂತನ್ನೋನು ಯಾವ ವಾಸರಕ್ಕೆ ದೇವತೆ ಅಂದರೆ ಭಾನುವಾಸರಕ್ಕೆ ಅಂತ ಅರ್ಥ. ಅಂದರೆ ಪುಷ್ಯ ನಕ್ಷತ್ರ ಭಾನುವಾಸರ ದಿನದಂದು ಸೇರಿತು ಅಂತಾದರೆ ಅದು ಪುಷ್ಯಾರ್ಕ ಯೋಗ ಅಂತ ಕರೀತಾರೆ. ಅದೇ ಪುಷ್ಯ ನಕ್ಷತ್ರ ಗುರುವಾಸರ ಪ್ರವೇಶ ಆಗಿದ್ದಾಗ ಗುರುವಾಸರ ಬಂತು ಅಂದರೆ, ಅರ್ಥಾತ್ ಗುರುವಾಸರದಂದು ಪುಷ್ಯ ನಕ್ಷತ್ರ ಇದ್ದರೆ ಅದು ಗುರು ಪುಷ್ಯಾಮೃತ ಸಿದ್ಧಿ ಯೋಗ ಅಂತ ಕರೀತಾರಂತೆ. ಈಗ ಬಂದಿರೋದು ಗುರು ಪುಷ್ಯ, ಯಾಕಂದರೆ ಇವತ್ತು ಗುರುವಾರ ಮೇಲಾಗಿ ನಿನ್ನೆ ಆರಿದ್ರ ಇತ್ತು, ಇವತ್ತು ಪುಷ್ಯ ಬಂದಿದೆ. ಹಾಗಾಗಿ ಪುಷ್ಯ ಗುರು ಪುಷ್ಯ ಅಂತ ಕರೀತಾರಂತೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಕೇಳುವಂತಹ ಒಂದು ಅಮೃತಮಯವಾದ ಘಳಿಗೆ. ಈ ಘಳಿಗೆಯಲ್ಲಿ ಗುರುಗಳ ವಿಶೇಷ ಅನುಗ್ರಹ ಮಾಡಿಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಕಳೆದ ಅನೇಕ ದಿನಗಳಿಂದ ಪುಣ್ಯಕೀರ್ತಿ ಸಂಘದ ಸದಸ್ಯರೆಲ್ಲರೂ ಸೇರಿ ಆನ್ಲೈನ್ ಮೂಲಕವಾಗಿ ಸಾಕಷ್ಟು ದಿನಗಳ ಸಮಯಾವಕಾಶವನ್ನು ಪಾರಾಯಣಕ್ಕಾಗಿ ಅಂತ ಮೀಸಲು ಇಟ್ಟದ್ದು ಈಗಾಗಲೇ ಕೇಳಿದ್ವಿ. ಇದು ಬಹಳ ಶ್ಲಾಘನೀಯವಾದಂಥ ಕಾರ್ಯ. ಭಗವತ್ಪಾದರು ಭಗವಂತನ ಗುರುಗಳ ಸ್ತೋತ್ರ ಸ್ಮರಣೆ ಮಾಡಲಿಕ್ಕೆ ಬಹಳ ಪುಣ್ಯ ಇದೆ ಅಂತ ಅದನ್ನು ವಿಧಾನ ಮಾಡ್ತಾರೆ ಭಗವತ್ಪಾದರು. ಹಾಗಾಗಿ ನಾವು ಮಾಡಿದಂತಹ ಗುರುಸ್ತೋತ್ರದ ಪಾರಾಯಣ, ಅಷ್ಟೋತ್ತರ ಶತಪಾರಾಯಣ, ಜೊತೆಗೆ ಭಗವಂತನ ಸ್ತೋತ್ರಗಳು, ಮಹಾಲಕ್ಷ್ಮೀ ಸ್ತೋತ್ರ, ಮುಖ್ಯ ಪ್ರಾಣನ ಸ್ತೋತ್ರ, ಇವೆಲ್ಲ ನಮಗೆ ಏಳಿಗೆ ಆಗಲಿಕ್ಕೆ ಇರುವಂಥ ಸ್ತೋತ್ರಗಳು. ಈ ಘಳಿಗೆಯಲ್ಲಿ ಮಾಡಿದ್ದು ಮತ್ತಷ್ಟು ಪುಣ್ಯಕರ ಅಂತ ನಾವು ಭಾವಿಸಬೇಕು. ಸ್ವಲ್ಪ ಸಮಯ ಭಗವಂತನ ತತ್ವಗಳ ಆರಾಧನೆ ಹೇಗೆ ಮಾಡಬೇಕು ಚಿಂತನೆ ಅಂತ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಮನುಷ್ಯ ದೇಹ ಮಾನವನಿಗೆ ಜೀವನಿಗೆ ಬರೋ ಹಿಂದೆ ಪುಣ್ಯ ಇರಲೇಬೇಕು ಅಂತ ನಿಯಮ ಹೇಳಿದ್ದಾರೆ. ಹಾಗಾಗಿ ಮನುಷ್ಯ ದೇಹ ಅನ್ನೋದೇ ಪುಣ್ಯದಿಂದ ಬರೋದಂತ. ಈ ಕಲ್ಪನೆ ಇಲ್ಲದೆ ಬದುಕೋರು ಬಹಳ ಇದ್ದಾರೆ. ಈ ದೇಶದಲ್ಲಿ ಜನಿಸಿದವರಿಗಷ್ಟೇ ಮನುಷ್ಯ ದೇಹ ಪುಣ್ಯ ದೇಹ, ಚೀನಾದಲ್ಲಿ ಜನಿಸಿದವರಿಗೇನು ಪುಣ್ಯ ಮಾಡಿರ್ತಾರೆ, ಇದೆಲ್ಲ ನೀವು ಕಥೆಗಳು. ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಒಳ್ಳೆಯ ಕೆಲಸ ಅಂತಂದರೆ ಅದು ಪುಣ್ಯ, ಕೆಟ್ಟ ಕೆಲಸ ಅಂದರೆ ಅದನ್ನೇ ಪಾಪ ಅಂತ ಕರೆದಿದ್ದಾರೆ. ಅದಕ್ಕಿಂತ ಪ್ರತ್ಯೇಕ ಪುಣ್ಯ ಪಾಪ ಅಂತ ಯಾವುದೂ ಇಲ್ಲ ಅಂತ ಒಂದು ಇತ್ತೀಚಿನ ವಿಚಾರವಾದ. ವಾಸ್ತವಿಕವಾಗಿ ಧರ್ಮಶಾಸ್ತ್ರಗಳು ಯಾವ ರೀತಿಯಾಗಿ ನಮಗೆ ಪುಣ್ಯ ಹಾಗೂ ಪಾಪಗಳು ನಾವು ಮಾಡುವ ಈ ಒಳ್ಳೆಯ ಕೆಲಸಕ್ಕಿಂತಲೂ ಒಂದು ಅತಿರಿಕ್ತವಾದದ್ದಿದೆ ಅಂತ ಸಂಶೋಧನೆ ಮಾಡಿ ತಿಳಿಸ್ತಾರೆ. ಅಲ್ಲಿ ಹೇಳುವಂಥ 2 ಕಾರಣಗಳನ್ನು ನಾವು ಗಮನಿಸಬೇಕು. ಪಾರಾಯಣ ಮಾಡಿದ್ವಿ, ಅದರಿಂದ ಪುಣ್ಯ ಬರ್ತದೆ. ಪಾರಾಯಣ ಅನ್ನೋದೇ ಒಳ್ಳೆಯ ಕೆಲಸ. ಅದಕ್ಕಿಂತ ಪ್ರತ್ಯೇಕ ಪುಣ್ಯ ಅಂತ ಅನ್ನೋದು ಏನು ಬರ್ತದೆ ಅಂದ್ರೆ ಅರ್ಥ ಏನು? ಪುಣ್ಯ ಬರ್ತದೆ ಅಂದ್ರೆ ಏನು ಅರ್ಥ ಅಂತ ಕೆಲವರ ಪ್ರಶ್ನೆ. ಅದಕ್ಕೆ ಶಬ್ದ ಬೇರೆ ಆಡಿದ್ದಾರೆ ಮೀಮಾಂಸಕರು. ಅದೃಷ್ಟ ಅಂತ ಕರೀತಾರೆ ಅದಕ್ಕೆ. ಅದೃಷ್ಟ ಮಾಡಿದ ಒಳ್ಳೆಯ ಕೆಲಸದಿಂದ ಹುಟ್ಟುವಂತಹದ್ದಕ್ಕೆ ಅದೃಷ್ಟ ಅಂತ ಹೆಸರಂತ. ಪುಣ್ಯವನ್ನು ಅದೃಷ್ಟ ಅಂತ ಕರೀತಾರೆ, ಪುಣ್ಯವನ್ನು ಧರ್ಮ ಅಂತ ಕರೀತಾರೆ, ಪುಣ್ಯವನ್ನು ಅತೀಂದ್ರಿಯ ಅಂತ ಕರೀತಾರೆ ಹಿರಿಯರೆಲ್ಲ. ಕಾಣದ ಅಪೂರ್ವವಾದ ಕರೆನ್ಸಿ ಅಂತ ಇವತ್ತಿನ ಭಾಷೆಯಲ್ಲಿ ಹೇಳ್ಬೋದು. ಕರೆನ್ಸಿ ಮನುಷ್ಯನ ದುಡಿಮೆ ಬೇರೆ, ದುಡಿಮೆಯಿಂದ ಸಂಪಾದಿಸಿದ ಕರೆನ್ಸಿ ಬೇರೆ, ಹಣ ಬೇರೆ ಅಂತ ಅದನ್ನೋ ಇಲ್ಲೋ. ಹಾಗೆ ಮನುಷ್ಯನ ಸತ್ಕರ್ಮಗಳು ಬೇರೆ, ಸತ್ಕ್ರಿಯೆಗಳಿಂದ ಉಂಟಾದಂತಹ ಆ ಅದೃಷ್ಟ ಬೇರೆ, ಕರೆನ್ಸಿ ಥರ ಅದನ್ನು ನಾವು ಕಲ್ಪನೆ ಮಾಡಿಕೊಳ್ಳಿ ಅಂತ ದೃಷ್ಟಾಂತ ಕೊಟ್ಟೆ. ಇದು ಒಂದು ಅಂಶ. 2ನೇ ಅಂಶ, ಅವರು ನಿರೂಪಿಸುವ ಕ್ರಮ ಹೀಗಿದೆ ಮೀಮಾಂಸಕರು. ಅದೊಂದು ಫಿಲಾಸಫಿ, ಮೀಮಾಂಸಕರದ್ದು ಒಂದು ದೊಡ್ಡ ಫಿಲಾಸಫಿ. ಒಂದು ವೇಳೆ ಈ ಥರದ್ದೊಂದು ಇದೆ ಅಂತ ಒಪ್ಪದೇ ಹೋದರೆ ಏನಾಗ್ತದೆ ಅಂತ ಪ್ರಶ್ನೆ. ಯಾಕೆ ಒಪ್ಪಬೇಕು? ನಮಗೆ ಕಾಣಿಸದಂಥ ಪುಣ್ಯ ಹಾಗೂ ಪಾಪಗಳು ಅಂತ ನಮ್ಮಿಂದ ನಡೆದ ಕ್ರಿಯೆಯಿಂದ ಹುಟ್ಟುವಂಥವುಗಳು ಇದ್ದಾವೆ ಅಂತ ಯಾಕೆ ಒಪ್ಪಬೇಕು?
ನಾವು ಒಪ್ಪಲ್ಲಪ್ಪ. ನಾವು ಏನು ಕಾಣ್ತದೆ, ಏನು ಅನುಭವಕ್ಕೆ ಬರ್ತದೆ ಅಷ್ಟನ್ನೇ ನಾವು ಒಪ್ಪಿಕೊಳ್ಳೋದು. ಕಾಣದ್ದು ಯಾವುದನ್ನು ಒಪ್ಪಿಕೊಳ್ಳಲಿಕ್ಕೆ ನಾವು ತಯಾರಿಲ್ಲ. ಏನು ಸಮಸ್ಯೆ? ಇದು ಒಂದು ಧೋರಣೆ ಇವತ್ತು ವಿಚಾರವಾದಿಗಳ ಬಹಳ ದೊಡ್ಡ ಬಿರುಗಾಳಿಯಲ್ಲಿ ಬೀಸುವ ಧೋರಣೆ. ಇದಕ್ಕೆ ಮೀಮಾಂಸಕರು ನಿಶ್ಚಯಿಸಿಕೊಡುವ ಅಪೂರ್ವ ವಿಷಯ ಏನು ಅಂದರೆ, ಮನುಷ್ಯನಿಗಾಗುವ ಸುಖದ ಹಿನ್ನೆಲೆ ಏನು ಹಾಗಾದರೆ ಅಂತ ಪ್ರಶ್ನೆ ಕೇಳ್ತಾರೆ. ಮನುಷ್ಯನಿಗಾಗುವ ದುಃಖದ ಹಿನ್ನೆಲೆ ಏನು ಅಂತ ಕೇಳ್ತಾರೆ. ಸುಖ ಹಾಗೂ ದುಃಖಗಳು ಮನುಷ್ಯನಿಗೆ ಯಾವುದರಿಂದ ಆಗ್ತದೆ ಆಲೋಚನೆ ಮಾಡಬೇಕಲ್ಲ. ಅದು ನಿಗದಿತವಾಗಿ ಆಗ್ತದೆ. ಸ್ವಲ್ಪ ಸಮಯ ಸುಖವಾಗ್ತದೆ, ಸ್ವಲ್ಪ ಸಮಯ ದುಃಖ ಆಗ್ತದೆ. ಇದನ್ನು ಕಂಟ್ರೋಲ್ ಮಾಡೋರು ಯಾರು? ದೇವರು ಅನ್ನೋ ವಸ್ತುವಿನ ತನಕ ಇನ್ನೂ ನಾವು ಹೋಗಿಲ್ಲ ಸದ್ಯಕ್ಕೆ. ದೇವರು ಅನ್ನೋದು ಒಂದು ಪಾರ್ಟ್, ಟೈಮ್ ಅನ್ನೋದು ಮತ್ತೊಂದು ಪಾರ್ಟ್, ಸ್ಪೇಸ್ ದೇಶ ಅನ್ನೋದು ಮತ್ತೊಂದು ಪಾರ್ಟ್. ಆಯ್ತಲ್ಲ, ನಮಗೆ ನೆನಪಿರಬೇಕಾದ ಸಂಗತಿಗಳು. ನಾನು ಅನ್ನೋದು ಒಂದು ಪಾರ್ಟ್ ಇದೆ. ನಾನು, ಟೈಮು, ದೇಶ, ದೇವರು, ಇವನ್ನೆಲ್ಲ ಮೀರಿಯೂ ಕೂಡ ಮತ್ತೊಂದು ಅದೃಷ್ಟ ಅಥವಾ ಅದು ಪುಣ್ಯ ಅಥವಾ ಅದನ್ನು ಪಾಪ, ಇದನ್ನು ಒಪ್ಪಬೇಕೋ ಬೇಡವೋ ಅಂತ ಒಂದು ವಿಮರ್ಶೆ. ಈ ವಿಮರ್ಶೆಯಲ್ಲಿ ಅವರು ಕೊಟ್ಟ ಕಾರಣವೇ ಅದು. ಕಾಲವನ್ನು ಎಲ್ಲರೂ ಒಪ್ಪಲೇಬೇಕು, ಟೈಮ್ ಅನ್ನೋದನ್ನು ಒಪ್ಪಲೇಬೇಕು. ಇಂತಿಂಥ ಟೈಮಿಗೆ ಇಂತಿಂಥದ್ದು ಆಗ್ತಾ ಇದೆ ಅಂದಮೇಲೆ ಅದನ್ನು ಒಪ್ಪಲೇಬೇಕು, ಅದು ಅನುಭವಕ್ಕೆ ಬರ್ತಾ ಇದೆ. ಹಾಗೆ ದೇಶವನ್ನು ಒಪ್ಪಲೇಬೇಕು. ಎಲ್ಲ ದೇಶದಲ್ಲಿ ಸುಖ ಆಗಲ್ಲ, ಎಲ್ಲ ದೇಶದಲ್ಲಿ ದುಃಖ ಆಗಲ್ಲ. ಅಂಥಂಥ ದೇಶಕ್ಕೆ ಹೋದಾಗಲೇ ದುಃಖ ಆಗ್ತಾ ಇರ್ತದೆ. ದೇಶ ಅಂದರೆ ಪ್ರದೇಶ ಅಂತ ಅರ್ಥ ಇಲ್ಲಿ. ದೇಶ ಅಂದರೆ ಸ್ಟೇಟ್ ಅಂತ ಆ ಥರ ಅರ್ಥ ಅಲ್ಲ. ಕೆಲವು ಪ್ರದೇಶಕ್ಕೆ ಹೋದಾಗ ಬಹಳ ಖುಷಿ ಆಗ್ತದೆ, ಮನಸ್ಸು ಬಹಳ ಆರಾಮಿರ್ತದೆ, ಎಷ್ಟು ಚೆನ್ನಾಗಿದೆ ಅಲ್ಲ ಈ ಪ್ರದೇಶ ಅಂತ. ಸ್ವಲ್ಪ ದೂರ ಪ್ರಯಾಣ ಮಾಡಿದರೆ ಸಾಕು, ಆ ಪ್ರದೇಶದ ಬಿಟ್ಟು ಭಾರೀ ಮನಸ್ಸಿಗೆ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗಿ, ಯಪ್ಪ ಯಾಕಾದರೂ ಬಂದೋ ಅಂತ ಆ ದೇಶದ್ದೇನೋ ಒಂದು ವೈಬ್ರೇಷನ್ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಹಾಗಾದರೆ ದೇಶದಿಂದ, ಕಾಲದಿಂದ, ಅದರದೇ ಪ್ರಭಾವದಿಂದ ಮನುಷ್ಯ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಹಾಗೆ ದೇವರು ಅನ್ನೋ ಪಾರ್ಟನ್ನು ಬಿಟ್ಟು, ದೇಶ ಕಾಲ ಅನ್ನೋ ಪಾರ್ಟನ್ನು ಬಿಟ್ಟು, ಒಂದು ಪ್ರತ್ಯೇಕವಾದ, ಅದನ್ನು ಬೇರೆ ಯಾವುದಾದ್ರೂ ಹೆಸರಿನಿಂದ ಕರ್ಕೊಳ್ಳಿ, ಅದನ್ನು ಪುಣ್ಯ ಪಾಪ ಅಂತಂದರೆ ನಿಮ್ಗೆ ಸ್ವಲ್ಪ ಕಿರಿಕಿರಿ ಆದರೆ ಬೇಡ. ಅದನ್ನು ಬ್ಯಾಡ್ ಲಕ್ ಅಂತ ಕರೀರಿ, ಗುಡ್ ಲಕ್ ಅಂತ ಕರೀರಿ, ಅಥವಾ ಅದೃಷ್ಟ ಅಂತ ಕರೀರಿ, ಅಂತೂ ಒಂದಿದೆ ಅಂತ ಒಪ್ಪಬೇಕೋ ಬೇಡವೋ. ಇದು ಮೀಮಾಂಸಕರ ವಿಮರ್ಶೆಯ ದೃಷ್ಟಿ. ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿದವರಿಗೆ ಯಾವ್ಯಾವುದರಿಂದ ಏನೇನನ್ನು ಮನುಷ್ಯ ಅನುಭವಿಸ್ತಾನೆ ಅನ್ನೋ ಚರ್ಚೆಯನ್ನು ಸಹಜವಾಗಿ ಒಪ್ಪುವವನಿಗೆ, ಆಸ್ತಿಕನಿಗೆ, ಅಂದರೆ ಏನೂ ಒಪ್ಪಲ್ಲ ಅಂತ ಧಾರ್ಷ್ಟ್ಯ ತೋರೋವನಿಗೆ ಯಾರೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆಸ್ತಿಕ ಪ್ರಪಂಚದಲ್ಲಿ ನಾವು ನೀವು ವ್ಯವಸ್ಥಿತವಾಗಿ ಬದುಕು ಕಟ್ಕೊಂಡಿದಾಗ ಬರುವ ರೋಗಗಳಿಗೆ, ರುಜಿನಗಳಿಗೆ, ಸುಖಗಳಿಗೆ, ದುಃಖಗಳಿಗೆ ದೇವರು ಅನ್ನೋ ಪಾರ್ಟನ್ನು ಸ್ವಲ್ಪ ಸರಿಸಿ ಕಾಲ ದೇಶಗಳನ್ನು ಸರಿಸಿದರೆ ಮಧ್ಯದಲ್ಲಿ ಬರುವಂತಹ ಪ್ರಮುಖವಾದಂತಹ ಕಾರಣ ಯಾವುದು ಅಂತ ಹೇಳ್ತಾರೆ? ಅದು ಪುಣ್ಯ ಹಾಗೂ ಪಾಪ ಅಂತ ಹೇಳ್ತಾರೆ. ಸಪೋಸ್ ಎಲ್ಲವೂ ನಮ್ಮ ಕೈಯಲ್ಲೇ ಇದ್ದಿದ್ರೆ ನಮಗೆ ಬೇಕಾದಾಗಲೇ ಸುಖ ಪಡೀಲಿಕ್ಕೆ ಹೊರಟಾಗಲೂ ಸುಖ ಪಡೀಲಿಕ್ಕೆ ಆಗ್ತಿಲ್ಲಲ್ಲ. ನಮಗೆ ಬೇಕಾದಾಗಲೇ ದುಃಖ ಬಾರದಂತೆ ಮಾಡ್ಕೊಳ್ಳಿಕ್ಕೆ ಹೊರಟರು ದುಃಖ ಬಾರದಂತೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಲ್ಲ. ಸೊ ದಿಸ್ ಲಾಜಿಕ್, ಈ ತರ್ಕ ಮನುಷ್ಯನಿಗೆ ಅವಶ್ಯಕ. ಇದನ್ನು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಹಿತ ಬೇಕು ಅನಿಸಿದಾಗ ಸಿಗಲ್ಲ, ಅಹಿತ ಬೇಡ ಅನಿಸಿದಾಗ ನಮ್ಮಿಂದ ದೂರ ಆಗಲ್ಲ. ಇದರಿಂದಲೂ ಕೂಡ ಮನುಷ್ಯನಿಗೆ ತನ್ನ ಕೈ ಮೀರಿದ, ದೇವರು ಅನ್ನೋ ಪಾರ್ಟನ್ನು ಮೀರಿದ ಅಂದರೆ ಅವನಿಗಿಂತ ವಿಭಿನ್ನವಾದ ಯಾವುದೋ ಒಂದು ವ್ಯವಸ್ಥೆ ನಮ್ಮ ಹಿಂದೆ ಅದು ನಮ್ಮನ್ನು ತಿರುಗಿಸ್ತಾ ಇದೆ ಅಂತ ಅರ್ಥ ಆಗ್ತದೋ ಇಲ್ಲೋ? ಪೆಟ್ರೋಲ್ ಇದೆ, ಬ್ಯಾಟ್ರಿ ಸರಿ ಇದೆ, ಆದರೂ ಸ್ಟಾರ್ಟ್ ಆಗ್ತಾ ಇಲ್ಲ. ಈಗೇನು ಹುಡುಕ್ಬೇಕು? ಪೆಟ್ರೋಲ್ ಇದೆ, ಬ್ಯಾಟ್ರಿ ಸರಿ ಇದೆ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಸ್ಪಾರ್ಕ್ ಪ್ಲಗ್ ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ. ಜನರಲ್ ನಾಲೆಜ್ ಅಲ್ವಾ? ಎಲ್ಲವೂ ಇದ್ದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾರ್ಯಕಾರಣಗಳ ಚಟುವಟಿಕೆ ಗೊತ್ತಿರೋ ಅವನು. ಸೊ ಸ್ಟಾರ್ಟರ್ ಪ್ರಾಬ್ಲಮ್ ಆಗಿದೆ ಅಂದರೆ ಸ್ಪಾರ್ಕ್ ಪ್ಲಗ್ ಹೋಗಿದೆ, ಅಥವಾ ಏನೋ ಒಂದು ರೀತಿ ಬ್ಯಾಟ್ರಿಗೂ ಸ್ಟಾರ್ಟರ್ ಬಟನ್ನಿಗೂ ಎಲ್ಲೋ ಒಂದು ಕಡೆ ಲಿಂಕ್ ತಪ್ಪಿದೆ, ಒಂದು ಕಾರಣ ಹುಡುಕ್ಲೇಬೇಕಾ?
ಕಾರಣ ಹುಡುಕದೆ ಹೋದ್ರೆ, ಆಗದೇ ಇರೋ ಕಾರ್ಯಕ್ಕೆ ಏನು ಅಂತ ಹುಡುಕದೆ ಹೋದ್ರೆ ಮನುಷ್ಯನ ಪ್ರವೃತ್ತಿ ನಡೆಯಲ್ಲ ಇವತ್ತು. ಈ ಭೌತಿಕ ಕಾರಣಗಳೇ ಇಷ್ಟು ನಮಗೆ ಅನುಭವಕ್ಕೆ ಬರ್ತಾವೆ ಅಂದ ಮೇಲೆ ಇನ್ನು ಮನುಷ್ಯನ ಪ್ರತಿಯೊಂದು ಆಗು ಹೋಗುಗಳ ಹಿಂದಿರುವ ಈ ರಹಸ್ಯವನ್ನು ಅರಿಲಿಕ್ಕೆ ಹೊರಟವನು ಆಸ್ತಿಕನಾಗಿದ್ದ ಅವನು ಅವಶ್ಯವಾಗಿ ಪುಣ್ಯ ಪಾಪಗಳನ್ನು ಒಪ್ಪುಗೊಳ್ತಾನೆ. ಪಾಯಿಂಟ್ ನಂಬರ್ ಎ. ಪಾಯಿಂಟ್ ನಂಬರ್ ಬಿ, ಮೀಮಾಂಸಕರ ವಿಮರ್ಶೆ ದೃಷ್ಟಿ ನೋಡಿ. ಮನುಷ್ಯನಿಗೆ ಅಪ್ಪಿತಪ್ಪಿ ಪುಣ್ಯ ಹಾಗೂ ಪಾಪ ಅನ್ನೋ ವ್ಯವಸ್ಥೆ ಇಲ್ಲ ಅನ್ನೋ ಧೋರಣೆಯನ್ನೇ ಎಲ್ಲ ಕಡೆಯಲ್ಲಿ ಸಾರಿಬಿಟ್ರೆ, ಗುಡ್ ಲಕ್ ಬ್ಯಾಡ್ ಲಕ್ ಅನ್ನೋ ಒಂದು ವ್ಯವಸ್ಥೆನೇ ಇಲ್ಲ ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳೋಣ ಇನ್ಮೇಲಿಂದ. ಹಾಗೊಂದು ಇಲ್ಲ ಅಂತ ಹೇಳಿ ಸಾರಿಬಿಟ್ರೆ ಏನಾದೀತು? ಅದೊಂದು ದೊಡ್ಡ ಆರ್ಗ್ಯುಮೆಂಟ್ ಇದೆ ನಾಸ್ತಿಕರದ್ದು. ಇದು ಯಾವುದೂ ಇಲ್ಲ. ಇದೆಲ್ಲ ನಿಮ್ಮನ್ನ ಹೆದರಿಸಿ ಅವ್ರ ಹೊಟ್ಟೆ ಪಾಡಿಗೆ ಮಾಡ್ಕೊಂಡಿದ್ದಾರಷ್ಟೆ. ಹಂಗೊಂದು ವಾದ, ನಿಮ್ಮನ್ನು ಹೆದರಿಸ್ತಾರೆ, ಹೀಗೆ ಮಾಡಬೇಡಿ ಪಾಪ ಬರ್ತದೆ, ಪಾಪ ಬಂತು ಅಂದರೆ ಮುಂದೆ ನಿಮಗೆ ನೋಡ್ರಿ ಅಂತ ಅವಾಗ ನೀವು ಹೆದರ್ತೀರಿ. ಅಂದರೆ ಮನುಷ್ಯನನ್ನು ಹೆದರಿಸಲಿಕ್ಕೆ, ದಬ್ಬಾಳಿಕೆ ಮಾಡಲಿಕ್ಕೆ ಪುಣ್ಯ ಹಾಗೂ ಪಾಪಗಳ ಹೆಸರನ್ನು ಹೇಳ್ತಿದ್ದಾರಷ್ಟೇ. ವಾಸ್ತವಿಕವಾಗಿ ಅದು ಯಾವುದೂ ಇಲ್ಲವೇ ಇಲ್ಲ ಅಂತ ಒಂದು ವಿಚಾರವಾದ. ಇದಕ್ಕೆ ಚಾರ್ವಾಕ ನಾಸ್ತಿಕ ಫಿಲಾಸಫಿ ಪುಷ್ಟಿ ಕೊಡುವಂಥ ವಾದ. ಅದಕ್ಕೆ ಮನುಷ್ಯ ಹೇಗೆ ಬದುಕಬೇಕು ಅಂದರೆ ಚಾರ್ವಾಕರು ಹೇಳಿದ್ದು, ಮನುಷ್ಯನಿಗೆ ಈಗೇನು ಬೇಕನ್ನಿಸ್ತದೆ ಅದನ್ನು ಭೋಗಿಸ್ಬೇಕಷ್ಟೆ. ಎಲ್ಲಿವರೆಗೂ ಸಾಲ ಮಾಡಿದರೂ ಪರವಾಗಿಲ್ಲ, ದಿನ ತುಪ್ಪ ತಿನ್ನೋದು ಬಿಡಬಾರ್ದು. ಇದು ಚಾರ್ವಾಕರ ವ್ಯವಸ್ಥೆ. ಋಣಂ ಕೃತ್ವ ಘೃತಂ ಪಿಬೇತ್. ಇದು ನಾಸ್ತಿಕ ಚಾರ್ವಾಕ ತನ್ನ ಫಿಲಾಸಫಿಯಲ್ಲಿ ಬರ್ಕೊಳ್ತಾರೆ. ಮನುಷ್ಯರಿಗೆ ನಾನು ಬೋಧಿಸುವ ನನ್ನ ನಾಸ್ತಿಕ ಫಿಲಾಸಫಿ ಏನಿದೆ, ಇದಕ್ಕಿಂತ ಖುಷಿ ಕೊಡುವ ಫಿಲಾಸಫಿ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ನಾನು ಅವರವರ ಅಂಕುಶಗಳನ್ನು ತೆಗಿತೇನೆ. ಅವರು ಕಣ್ಣಿಗೊಂದು ಅಂಕುಶ ಹಾಕ್ಕೊಂಡಿದ್ದಾರೆ, ಕಣ್ಣು ಪಟ್ಟಿ. ನೀವು ಅದನ್ನು ತಿನ್ನಬೇಡಿ, ಇದನ್ನು ಮಾಡಬೇಡಿ, ಇದನ್ನು ನೋಡಬೇಡಿ, ಇದನ್ನು ಕೇಳಬೇಡಿ, ಅಲ್ಲಿ ಮುಟ್ಟಬೇಡಿ, ಇಲ್ಲಿ ಮುಟ್ಟಬೇಡಿ, ಇದೆಲ್ಲ ಅಂಕುಶ. ನನ್ನ ನಾಸ್ತಿಕ ದರ್ಶನ ಅವರಿಗೊಂದು ದೊಡ್ಡ ತಿಳುವಳಿಕೆ ಕೊಡ್ತದೆ. ಏನು ಅಂದರೆ, ಎಲ್ಲ ಮುಟ್ರಿ, ಎಲ್ಲ ತಿನ್ರಿ, ನಿಮಗೆ ಹೆಂಗೆ ಬೇಕೋ ಹಂಗಿರ್ರಿ, ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಏನು ಬೇಕಾದ ಮಾಡ್ರಿ. ನೋಡ್ರಿ ಯಾವುದು ಖುಷಿ ಕೊಡ್ತು ನಮಗೆ? ಮನುಷ್ಯನಿಗೆ ಬಹಳ ಖುಷಿ ಕೊಡೋದು ಇದೆ ಅಲ್ವೇ? ಮುಟ್ಟಬೇಡ, ನೋಡಬೇಡ, ತಿನ್ನಬೇಡ ಅಂದರೆ ಎಲ್ರಿಗೂ ಹಿಂಸೆ ಆಗ್ತದೆ. ನೀನು ಯಾರು ಹೇಳಲಿಕ್ಕೆ, ನಿಂದೇನು ಹಚ್ಚಿ, ನಾನು ದುಡಿತೀನಿ, ಇದೆಲ್ಲ ಒಳಗಡೆಯಿಂದ ಒಂದೇ ಸಲ ಕೆರಳುತ್ತದೆ. ಆದರೆ ಎಲ್ಲ ಮಾಡಿ, ನಿಮಗೇನು ಬೇಕೋ ಮಾಡಿ, ನಿಮಗೆ ಹೆಂಗೆ ಬೇಕೋ ಹಂಗಿರಲಿ, ಎಲ್ಲಿ ತಿನ್ನಬೇಕನ್ನಿಸ್ತದೆ ತಿನ್ನಿ. ನೋಡಿ ಎಷ್ಟು ಖುಷಿ ಕೊಡ್ತದೆ ನೋಡ್ರಿ. ಅಂದರೆ ಫಿಲಾಸಫಿಗಳು ಎರಡು, ಎ ನಾಸ್ತಿಕ, ಬಿ ಆಸ್ತಿಕ. ಇವೆರಡರಲ್ಲಿ ಸಂಘರ್ಷ ಅನ್ನೋದು ವ್ಯಕ್ತಿಗಳಲ್ಲಿ ನಡೆದದ್ದು ಅಂತ ಭಾವಿಸಬಾರ್ದು. ಇದು ಬಹಳ ದೊಡ್ಡ ಮೌಢ್ಯ. ವ್ಯಕ್ತಿಗಳಲ್ಲಿ ನಡೆದು ವ್ಯಕ್ತಿಗಳ ಹೆಸರಿನಿಂದ ಅವುಗಳ ಸಂಘರ್ಷವನ್ನು ವಿಚಾರ ಮಾಡಿ ಅವರವರಿಗೆ ಸೀಮಿತ ಅಂತ ಭಾವಿಸ್ತೇವೆ. ಇದು ತಪ್ಪು. ವ್ಯಾಸರು ಈ ಸಂಘರ್ಷಗಳನ್ನು ವ್ಯಕ್ತಿಗತವಾಗಿ ವಿಚಾರ ಮಾಡಲಿಲ್ಲ. ಇದು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದ ಒಂದೊಂದು ದಾರಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ಪಿಗೆ ಈ ಸಂಘರ್ಷಕ್ಕೆ ಒಳಗಾಗ್ತಿರ್ತಾನೆ. ಹಾಗಾಗಿ ಇವುಗಳನ್ನು ಮತ ಅಂತ ಹೆಸರಿಟ್ರು, ದರ್ಶನ ಅಂತ ಹೆಸರಿಟ್ರು. ದರ್ಶನ ಅಂದರೆ ನಿನ್ನ ಜೀವನದಲ್ಲೇ ನಿನಗೆ ನೋಡಲೇಬೇಕಾದದ್ದು, ಇವೆಲ್ಲ ನೀನು ತಿಳಿಲೇಬೇಕಾದದ್ದು, ಒಂದೊಂದು ಹಂತಕ್ಕೆ ಅನುಭವಿಸ್ತಾ ಹೋಗ್ತೀಯ. ಆರ್ಗ್ಯುಮೆಂಟ್ ಮಾಡಿದ್ದು ನಾಸ್ತಿಕ ದರ್ಶನದ್ದು ಆಗಲೇ ತಿಳಿಸಿದಂತೆ ಇವೆಲ್ಲವನ್ನೂ ಕೂಡ ಮನುಷ್ಯ ಕಣ್ಪಟ್ಟಿ ಅಂಕುಶಗಳನ್ನು ಹಾಕ್ಕೊಂಡಿರ್ತಾನೆ. ಇವೆಲ್ಲ ಒಪ್ಪೋ ಕಾರಣವೇ ಇಲ್ಲ, ಅವರವ್ರ ಸ್ವಾರ್ಥಕ್ಕೆ ಮಾಡಿದ್ದು ಅಂತ ಅವರ ಆರ್ಗ್ಯುಮೆಂಟ್ ಇದೆ. ಒಂದು ವೇಳೆ ಇಲ್ಲ ಅಂತ ಕಲ್ಪನೆ ಮಾಡಿಕೊಳ್ಳ್ರಿ ಅಂತ ನಾನು ಆವಾಗಲೇ ಹೇಳಿದೆ. ಏನಾಗ್ಬೋದಿತ್ತು ಪ್ರಪಂಚದಲ್ಲಿ? ಅದಕ್ಕೆ ಒಂದು ಮಾತು ಹೇಳ್ತಾರೆ, ನಿರಂಕುಶತೆ ಮನುಷ್ಯನಿಗೆ ಏನು ಮಾಡ್ತದೆ ಅಂದರೆ, ಯಾರು ಈ ವಿಷಯಗಳನ್ನು ಹೇಳ್ತಿರ್ತಾನಲ್ಲ, ಮೊದಲು ಅವನ ತಲೆಗೆ ಹೊಡಿಲಿಕ್ಕೆ ಹೋಗ್ತೀವಂತ ನಾವು. ನಿನಗೇನು ಬೇಕೋ ಅದನ್ನು ತಗೋ, ನಿನಗೆ ಹೆಂಗಿರಬೇಕೋ ಹಂಗಿರು, ನಿನಗೆ ಬೇಕನ್ನಿಸಿದ್ದು ಮಾಡು, ಬೇಡ ಅನಿಸಿದ್ದು ಬಿಟ್ಟುಬಿಡು. ಈ ಥರದ್ದೊಂದು ಫಿಲಾಸಫಿಯನ್ನು ನೀವು ಜಗತ್ತಿಗೆ ಕೊಡ್ಲಿಕ್ಕೆ ಶುರು ಮಾಡಿದರೆ, ಆ್ಯಕ್ಚುಲಿ ಇದು ಫಿಲಾಸಫಿಯನ್ನು ಶಬ್ದದಿಂದ ಕರಿಬಾರ್ದು, ಫಿಲಾಸಫಿ ಅಲ್ಲ, ಆದರೂ ಈ ಥರದ್ದೊಂದು ಕಾನ್ಸೆಪ್ಟನ್ನು ಜಗತ್ತಿಗೆ ನಾವು ಬೋಧಿಸ್ಲಿಕ್ಕೆ ಶುರು ಮಾಡಿದರೆ, ಚರ್ಚೆ ನಡೆದುವಾಗ ಒಂದು ಮಾತು ಕೇಳಿದರು. ಹಾಗಾದರೆ ನನ್ನ ಹತ್ರನೇ ಇದ್ದಂಥ ಒಂದು ಅಮೂಲ್ಯವಾದ ಒಂದು ಬಂಗಾರದ ವಸ್ತು ಇದೆ,
ಎದುರುಗಡೆ ಪಾಠ ಕೇಳಲಿಕ್ಕೆ ಕೂತವರಿಗೆ ಆ ವಸ್ತುವಿನ ಮೇಲೆ ಕಣ್ಣು ಬಿತ್ತು. ಏನು ಚೆನ್ನಾಗಿದೆ ಎಲ್ಲ ಹೊಳಿತಾ ಇದೆ ಅಂತ. ತಕ್ಷಣ ಕುತ್ತಿಗೆ ಕೈ ಹಾಕಿದ್ದೇನೋ ಎಳದ್ನೇನೋ ತಗೊಂಡೇನೋ. ಆಗ ಫಿಲಾಸಫಿ ಬೋಧಿಸ್ತಾ ಇದ್ದ ಈ ವ್ಯಕ್ತಿ ಇದ್ದಾನಲ್ಲ, ಕಾನ್ಸೆಪ್ಟನ್ನು, ಇವನು ಅವನಿಗೇನು ಮಾಡಬೇಕು ಅಂತ ಪ್ರಶ್ನೆ. ಏನು ಮಾಡಬೇಕು? ಅವನು ತಕ್ಷಣ ಹೊಡೆದ, ಅವನು ತೊಗೊಂಡಾಯ್ತು, ಕಿತ್ಕೊಂಡಾಯ್ತು. ಈಗ ದಂಡ ಎಲ್ಲಿದೆ ಶುರು ಆಗಬೇಕು? ದಂಡ ಅಂದರೆ ಅವನಿಗೆ ಅಂತ ಒಂದೇನೋ ಪನಿಷ್ಮೆಂಟ್ ವ್ಯವಸ್ಥೆ ಶುರು ಮಾಡಬೇಕಲ್ಲ. ಇವ ಏನಂತ ಹೇಳಬೇಕು? ಕಿತ್ಕೊಂಡು ಅವನಿಗೆ ಹೇಳ್ತಾನೆ, ನೋಡು ನಂದ್ಯಾಕೆ ಕಿತ್ಕೊಂಡು, ಅದು ನಂದು, ಹಾಗೆಲ್ಲ ಕಿತ್ಕೊಳ್ಬಾರ್ದು. ನೀವೇ ಈಗ ತಾನೇ ಹೇಳಿದ್ರಲ್ಲ, ಯಾರಿಗೇನು ಬೇಕೋ ತಗೊಳ್ಬೋದು, ಏನು ಬೇಕಾದರೂ ಮಾಡ್ಬೋದು, ಯಥೇಚ್ಛವಾಗಿರ್ಬೋದು ಅಂತ ನೀವು ನಿಮ್ಮದೇ ತಾನೇ ಕಾನ್ಸೆಪ್ಟು. ನಿಮ್ಮ ಕಾನ್ಸೆಪ್ಟಿಗೆ ಅನುಗುಣವಾಗಿ ನಾನು ನಡ್ಕೊಂಡಿದ್ದೇನೆ, ಕಿತ್ಕೊಂಡಿದ್ದೇನೆ. ಏನು ಮಾಡ್ತೀರಿ? ಉತ್ತರ ಏನು ಕೊಡ್ತಾನೆ? ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಒಂದು ಥಿಂಕ್ ಮಾಡೋಣ. ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಈ ಥರದ ಸಂದರ್ಭಗಳು ಎಲ್ಲ ಕಡೆಯಲ್ಲಿ 90% ನಡೀತಾ ಇಲ್ಲ, ಇನ್ 10% ನಡೀತಾ ಇದೆ. ಓಕೆ, ಒಪ್ಕೊಂಬೇಡ. ಜಾಗತಿಕವಾಗಿ ವಿಚಾರ ಮಾಡಿ, ಹುಟ್ಟುವ 2 ಕಾಲಿನ ಮನುಷ್ಯನ ಮನಸ್ಸಿನೊಳಗೆ ಅಲ್ಲಲ್ಲಲ್ಲಿ ಅವನಿಗೆ ತನ್ನದೇ ಆದಂಥ ಒಂದು ಶಿಸ್ತುಬದ್ಧ ಚೌಕಟ್ಟು ಅಂದರೆ ಅದು ನಂದಲ್ಲ, ಇದು ನಂದು, ಇದನ್ನು ಮಾತ್ರ ನಾನು ಉಪಯೋಗಿಸೋಣ. ಅದನ್ನು ತಗೊಂಡ್ರೆ ಏನೋ ಒಂದು ಅಫೆನ್ಸ್ ಅಂತ ಒಂದು ಒಳಗಡೆಯಲ್ಲಿ ಆ ಅಫೆನ್ಸ್ ಅನ್ನೋ ಭಾವ ಇದೆಯಲ್ಲ, ಇದು ಏನಿದು ಅಂತ ಕೇಳ್ತಾರೆ ಫಿಲಾಸಫಿ. ದಟ್ಸ್ ಅಫೆನ್ಸ್. ಇದು ಅವನಿಗೇನೋ ಒಂದು ಭಾವ ಇದೆ, ನಾನು ಅವನ ತಲೆ ಹೊಡಿಬಾರ್ದು, ಅವನಿಗೆ ರಕ್ತಪಾತ ಮಾಡಿದರೆ ಸರಿ. ಅದನ್ನು ಯಾವ ಹೆಸರಿನಿಂದ ಆದರೂ ಕರಿಯಪ್ಪ. ಅದೇನೇ ಹೇಳಿದ್ನಲ್ಲ, ನಾನು ಮೊದಲೇ ಹೇಳಿಬಿಟ್ಟೆ, ನಿನಗೆ ಪುಣ್ಯ ಅಂತಂದ್ರೆ ಕಿರಿಕಿರಿ ಆಗ್ತದಲ್ಲ, ಬೇಡ. ಅದನ್ನು ಅಫೆನ್ಸ್ ಅಂದ್ರೆ ನಿಂಗೆ ಖುಷಿ ಆಗ್ತದ, ಸೊ ಅದನ್ನೇ ಕರಿ. ಇದು ನೋಡಿ ಫಿಲಾಸಫಿ ಹೇಗಿದೆ ನೋಡಿ. ಮನುಷ್ಯನಿಗೆ ಆಸ್ತಿಕತೆಯನ್ನು ನಿರೂಪಿಸೋದು ಬಹಳ ಸುಲಭ ಅಂತೆ. ನಾಸ್ತಿಕತೆ ಜಗತ್ತಿಗೆ ಸಾರೋದಿದೆ ಅಲ್ಲ, ಅದು ಅತಿ ಕಷ್ಟ ಅಂತೆ. ಒಂದು ವೇಳೆ ಆಸ್ತಿಕತೆ ಕ್ರಿಯೇಟ್ ಆದರೆ ವೈಲೆನ್ಸ್ ಬಿಟ್ಟು ಬೇರೆ ಏನೂ ಇರಲ್ಲ ಅಂತ. ಬಟ್ ಈ ಅಟ್ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಎಲ್ಲ ಕಡೆಯಲ್ಲಿ ವೈಲೆನ್ಸ್ ಅಂತ ನಡೆದಿಲ್ಲ, ಭಯೋತ್ಪಾದನೆ ಆಗಿಲ್ಲ, ಯಾರು ಯಾರ ತಲೆ ಮೇಲೂ ಹೊಡೆಯುವ, ಕಳ್ತನ ಮಾಡುವ ಬೌದ್ಧಿಕವಾದ ಚಟುವಟಿಕೆಗಳು ಹಾಗೆ ನಡೀತಾ ಇಲ್ಲ. ಫಿಸಿಕಲಿ ನಡೀತಾ ಇಲ್ಲ, ಮೆಂಟಲಿ ನಡೀತಾ ಇಲ್ಲ. ಇದಕ್ಕೊಂದು ಏನೋ ಒಂದು ಕಾರಣ ಇರಬೇಕಲ್ಲ. ಇದು ನ್ಯಾಯ, ಇದು ಅನ್ಯಾಯ, ಇದು ಧರ್ಮ, ಇದು ಪಾಪ, ಇದು ಪುಣ್ಯ. ಈ ಕಾನ್ಸೆಪ್ಟು ಮನುಷ್ಯನ ಅನುಸ್ಯೂತವಾದ ಭಾವನೆಯಲ್ಲಿ ಬರದೇ ಹೋಗಿದ್ರೆ ಇಡೀ ಪ್ರಪಂಚ ಏನಾಗ್ತಾ ಇತ್ತು, ಸೋಷಿಯಲ್ ವ್ಯವಸ್ಥೆ ಏನಾಗ್ತಾ ಇತ್ತು. ಇದು ಚಾರ್ವಾಕರ ಜೊತೆಯಲ್ಲಿ ಮಾಡ್ತಾ ಇರುವ ಒಂದು ಚರ್ಚೆಯಲ್ಲಿ ಜೈತೀರ್ಥರು ಕೊಟ್ಟಂತಹ ಉತ್ತರ. ಜೈತೀರ್ಥರು ಕೊಟ್ಟಂತಹ ಉತ್ತರ ಅಂದರೆ ಹೀಗಿರ್ತದೆ. ಇದು ಫಿಲಾಸಫಿಕಲ್ಲಿ ನೀವು ಚರ್ಚೆ ಮಾಡಿದಾಗ ಇದನ್ನು ವಿಷ್ಣು ತತ್ವ ನಿರ್ಣಯ ಅಂತ ಒಂದು ಗ್ರಂಥದಲ್ಲಿ ಹೀಗೊಂದು ವಿಷಯವನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡಿ ಸರಳೀಕರಿಸಿ ಹೇಳ್ತಾರೆ. ನಿಮ್ಮ ವ್ಯವಸ್ಥೆಯನ್ನು ಅಪ್ಪಿ ತಪ್ಪಿ ಇವತ್ತು ಸಮಾಜ ಒಪ್ಪಿಕೊಂಡ್ರೆ ಸಮಾಜದಲ್ಲಿ ಯಾವಾಗಲೂ ವೈಲೆನ್ಸ್ ಕ್ರಿಯೇಟ್ ಆಗಬೇಕಾದೀತು. ಹಾಗಿಲ್ಲದೆ ಇರೋದರಿಂದಲೇ ಎಲ್ಲೋ ಒಂದು ಕಡೆ ಇಡೀ ಜಗತ್ತು ಈ ಧರ್ಮ, ಈ ಪುಣ್ಯ, ಈ ಪಾಪ ಅಂತ ತನ್ನದೇ ಒಂದು ಬೇರೆ ಹೆಸರು ಕೊಟ್ಕೊಂಡಿದೆ, ಬೇರೆ ಭಾಷೆಯಲ್ಲಿ ಬೇರೆ ಹೆಸರು ಕೊಟ್ಕೊಂಡಿದೆ. ಆದರೆ ಎಲ್ಲರೂ ಈ ಚೌಕಟ್ಟಿನ ಮೇಲೆ ಮಾನವ ವ್ಯವಸ್ಥೆ ನಡೆದಿದೆ ಅನ್ನೋದನ್ನು ಒಪ್ಪಲೇಬೇಕು ಅಂತ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಇಂಥ ಪುಣ್ಯ ಪಾಪಗಳು ಅಂತ ಇಷ್ಟೋ ತನಕ ಏನು ಹೇಳಿದ್ವಲ್ಲ, ಇದು ಮಾಡಿದರೆ ಧರ್ಮ, ಇದನ್ನು ಮಾಡಿದರೆ ಅಧರ್ಮ, ಇದನ್ನು ಒಪ್ಪಿದರೆ ನ್ಯಾಯ, ಈ ರೀತಿ ಮೀರಿ ನಡೆದ್ರೆ ಇದು ಅನ್ಯಾಯ ಅಂತೇನೊಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ಮು ಎಲ್ಲ ಕಡೆ ಜಗತ್ತಿನೊಳಗಿದೆ ಅಂತ ನಾವು ಹೇಳಿದ್ವಿ. ಅದು ಹೆಸರು ಬದಲಾವಣೆ ಮಾಡ್ಕೊಳ್ರಿ, ಪರವಾಗಿಲ್ಲ. ಆದರೆ ಇದಕ್ಕೆ ಯಾವುದು ಮೂಲ ಅಂತ ಹುಡುಕ್ಬೇಕಂತ. ಇದು ಯಾವ ಮೂಲವನ್ನು, ಯಾವ ಬೇಸ್ ಇಟ್ಕೊಂಡು ಇದು ಬಂತು, ಹಾಗೆ ಹೇಗೆ ಬಂತು ಅಂತ ಅನ್ಲಿಕ್ಕೆ ಸಾಧ್ಯ? ಯಾವುದೋ ಹಾಗೆ ಬಂತು ಅಂತ ಹೇಳೋದು ನಮ್ಮ ವಾದಕ್ಕೆ ಸರಿ ಆಗಲ್ಲ, ಚರ್ಚೆ ಅಲ್ಲ, ಅದು ವಿಚಾರ ಮಟ್ಟ ಅಲ್ಲ, ಧನಾತ್ಮಕ ಚಿಂತನೆ ಮಾಡೋರಿಗೆ ಶೋಭಿಸಲ್ಲ. ಸೊ ಪ್ರತಿಯೊಂದಕ್ಕೊಂದು ಬೇಸ್ ಇದೆ. ಆ ಬೇಸ್ ಯಾವುದು ಹಾಗಾದ್ರೆ? ಇದನ್ನು ಭಗವತ್ಪಾದರು ಹೇಳ್ತಾರೆ, ಅಪೌರುಷೇಯೋಯಂ ವೇದ ಅಂತಂತಾರೆ. ಅಂದರೆ ಇಡೀ ಪ್ರಪಂಚ ಇವತ್ತು ನಡೆಸ್ತಾ ಇರುವಂತಹ ಈ ನ್ಯಾಯ ಅನ್ಯಾಯ ಧರ್ಮಾಧರ್ಮಗಳಿಗೆ ಬೇಸ್ ಯಾವುದು ಅಂತ ಅವರು ವಿಚಾರ ಮಾಡಿದ್ದು ವೇದ ಅಂತ ಕೊಟ್ಟರು.
ಅವುಗಳನ್ನು ಯಾರೂ ಕ್ರಿಯೇಟ್ ಮಾಡಿದವರು ಇಲ್ಲ. ಅವುಗಳನ್ನು ರಚಿಸಿದಂಥ ಒಬ್ಬ ಕ್ರಿಯೇಟರ್ ಅಂತ ಯಾರೂ ಇಲ್ಲ. ಇದನ್ನು ನಾವು ಒಪ್ಪಲೇಬೇಕಾದ ಅವಶ್ಯಕತೆ ಇದೆ. ಅದಕ್ಕೆ ಕಾರಣ ಪರಂಪರಾಗತವಾಗಿ ನಡೆದುಕೊಂಡು ಬಂದಂತಹ ವೇದದ್ದೇ ಆದ ಪಾಠ ಪ್ರವಚನದ ಅನೂಚಾನ ವ್ಯವಸ್ಥೆ. ಇದ್ರ ಮೇಲೊಂದು ಪ್ರಶ್ನೆ. ಇಡೀ ಭಾರತ ದೇಶದೊಳಗೆ 1/4 ಇಲ್ಲ ವೇದ ಒಪ್ಪಿಕೊಂಡು ವೇದದ ಆಚರಣೆ ವೇದ ಪರಂಪರೆಯನ್ನು ಒಪ್ಪಿದವರು. ನೀವು ಹೇಳ್ತೀರಿ ಇಡೀ ಪ್ರಪಂಚಕ್ಕೆ ವೇದ ಅಂತಂತೀರಿ, ಇದು ಯಾಕೆ ಸಾಧ್ಯ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ವೇದ ಅನ್ನೋ ವ್ಯವಸ್ಥೆ ಇದೆಯಲ್ಲ, ಇದು ಇಡೀ ಪ್ರಪಂಚದೊಳಗೆ ಇತ್ತಂತೆ. ಆದರೆ ಪ್ರಾಕೃತ ಭಾಷೆಯ ಪ್ರಭಾವದಿಂದ ಅಲ್ಲಲ್ಲಲ್ಲಲ್ಲ ನಶಿಸ್ತಾ ಬಂತಂತೆ. ಇದು ಎಲ್ಲ ಕಾಲದಲ್ಲಿ ಆಗ್ತದೋ ಇಲ್ಲೋ? ಇನ್ನು ಸ್ವಲ್ಪ ದಿವಸಕ್ಕೆ ಕನ್ನಡ ಆಗ್ತದಂತ ಅನಿಸಲ್ವಾ? ಇಂಗ್ಲೀಷು, ತಮಿಳು, ತೆಲುಗು ಎಲ್ಲರೂ ಬೆಂಗಳೂರು ನಿವಾಸಿಗಳಾದಾಗ ಮೂಲ ಕನ್ನಡ ಅಂತೇನಿದೆ ಅಲ್ಲ, ಇವತ್ತು ಕುಮಾರವ್ಯಾಸ ಭಾರತ ಬರೆದಿದ್ದಾನೆ, ಕರ್ನಾಟಕ ಕಥಾಮಂಜರಿ, ಆ ಭಾಷೆ ಇವತ್ತು ಎಲ್ಲಿ ಉಳಿದಿದೆ ಹೇಳಿ? ಅಂದರೆ ವೇದವೂ ಕೂಡ ಅಲ್ಲಲ್ಲಿ ಪ್ರಚುರವಾಗಿದ್ದಾಗ ಬೇರೆ ಬೇರೆಯ ಭಾಷೆಯ ಪ್ರಭಾವದಿಂದಲೂ ಅದರದೇ ಪರಂಪರೆಗೆ ಚ್ಯುತಿ ಬಂದಾಗ, ಹೆಸರುಗಳು ವಿಕೃತಗೊಂಡಾಗ, ಶಬ್ದಗಳು ವಿಕೃತಗೊಂಡಾಗ, ಭಾಷೆಗಳು ಬೇರೆ ಬೇರೆ ಆದಾಗ ನಾಶ ಆಗಿರ್ತದೆ. ಆದರೂ ಇಂತಿಷ್ಟು 1/4 ಒಂದು ಎಳೆ ಉಳ್ಕೊಂಡು ಬಂದಿರ್ತದೆ. ಸ್ವಲ್ಪ ದಿವಸಕ್ಕೆ ನಾವು ಹೋದರೆ ಆಸ್ಪಾಸಿನ ಬೆಂಗಳೂರಿನ ಹತ್ತಿರ ಇದ್ದ ಅರ್ಕಾವತಿ ನದಿ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತೇವೆ? ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತೇವೆ? ಹೀಗೆ ಯಮುನೆ ಎಲ್ಲಿದೆ ಅಂತ ಕೇಳಿ, ಇವತ್ತು ನೋಡಿ ಯಮುನೆ ತೋರಿಸಿ ನೋಡೋಣ. ಆದರೆ ಹೇಳ್ತಿದ್ದೇವೆ ಯಮುನೆ ಯಮುನೆ ಅಂತ ಹೇಳ್ಕೊಂಡು ಬಂದಿದ್ದೇವೆ ಅಷ್ಟೆ. ಯಮುನಾ ನದಿ ತೋರಿಸಿ ಅಂತಂದ್ರೆ ಎಲ್ಲಿ ಹೇಳ್ತೇವೆ? ಹೀಗೆ ವೇದದಲ್ಲಿ 100 ನದಿಗಳನ್ನು ಹೇಳ್ತಾರೆ. ಆ ಎಲ್ಲ ನದಿಗಳನ್ನು ಎಲ್ಲಿ ಹೇಳ್ತೇವೆ? ಸಮುದ್ರಕ್ಕೆ ಸೇರುವ ನದಿಗಳು, ಸಮುದ್ರಕ್ಕೆ ಸೇರದ ನದಿಗಳು, ಗುಪ್ತಗಾಮಿನಿ ನದಿಗಳು. ಹಾಗೆ ವೇದ ಅನ್ನೋದೊಂದು ನದಿ. ಇದು ಪ್ರಪಂಚ ಇರುವವರೆಗೂ, ಪ್ರಪಂಚ ಈ ಹುಟ್ಟುವ ಮುನ್ನವೂ ಕೂಡ ತನ್ನ ಹರಿವನ್ನು ಹರಿಸ್ತಾನೆ ಇರ್ತದಂತೆ. ಹಾಗಾಗಿ ಸ್ವಲ್ಪ ಆಲೋಚನಾ ಶಕ್ತಿ ಹೆಚ್ಚಾದವನಿಗೆ ವೇದದ ಮಹತ್ವ ಅರ್ಥ ಆದೀತು ಅನ್ನೋದು ಮತ್ತೊಂದು ಪಾಯಿಂಟ್. ಮತ್ತೊಂದು ಪಾಯಿಂಟ್ ಏನು ಅಂದರೆ, ವೇದಗಳ ಆಧಾರದ ಮೇಲೆ ಪರಂಪರೆ ಬೆಳೆಸ್ಕೊಂಡು ಪರಿಶುದ್ಧವಾಗಿ ಬಂದ ಮನೆತನಗಳು ಅತಿ ಹೆಚ್ಚಾಗಿ ಭಾರತ ದೇಶದಲ್ಲಿ ಆಕ್ರಮಣ ಆಗುವ ಸಮಯದೊಳಗೂ ಇನ್ನೂ ಉಳ್ಕೊಂಡ ಗುರುಕುಲ ಅಂದರೆ ಅದು ಭಾರತದ ದಕ್ಷಿಣ ಭಾಗ. ಇದು ನಾನು ಹೇಳ್ತಾ ಇರೋದು ಸರಿಸುಮಾರು 2-3ನೇ ಶತಮಾನದಿಂದ ಹೇಳ್ತಾ ಇದ್ದೇನೆ, ಇತಿಹಾಸ ಅವಲೋಕನ ಮಾಡುವಾಗ. ಹಾಗಾಗಿ ಆಚಾರ್ಯ ತ್ರಯರು ಅಂತೇನು ಇವತ್ತು ಪ್ರಸಿದ್ಧರಿದ್ದಾರೆ, ಅವರು ತಮ್ಮ ಜನ್ಮಸ್ಥಾನವನ್ನು ದಕ್ಷಿಣ ಭಾರತದಲ್ಲಿ ಮಾಡಿಕೊಂಡಿದ್ದಾರೆ. ದಕ್ಷಿಣ ಭಾರತ ಅಂದರೆ ನಿಮಗೆ ಗೊತ್ತಾಗ್ತದೆ, ಒಬ್ಬರು ಕೇರಳ, ಒಬ್ಬರು ತಮಿಳುನಾಡು, ಇನ್ನೊಬ್ಬರು ಕರ್ನಾಟಕ. ಅಂದರೆ ಇವರು ವೈದಿಕ ವ್ಯವಸ್ಥೆಗೆ ಅನುಗುಣವಾಗಿ ವಿಚಾರ ಮಾಡಿದರೆ ಆ ಶತಮಾನಗಳಲ್ಲಿ ಎಲ್ಲೋ ಒಂದು ಹಂತದಿಂದ ಭಾರತದ ಉತ್ತರದ ಪ್ರದೇಶಗಳಲ್ಲಿ ಅತಿ ಹೆಚ್ಚು ದಾಳಿಯಾಗಿದೆ. ದಕ್ಷಿಣ ಭಾರತದ ಒಂದು ಪ್ರಾಂತದೊಳಗೆ ಮಾತ್ರ ದಾಳಿ ಕಡಿಮೆ ಇದ್ದದಕ್ಕೆ ಇನ್ನೂ ವೈದಿಕ ವ್ಯವಸ್ಥೆ, ದೇವಸ್ಥಾನಗಳು ಸ್ವಲ್ಪ ಮಟ್ಟಿಗಾದರೂ ಉಳ್ಕೊಳ್ಳೋ ಸಂದರ್ಭ ಬಂತು. ಇದರ ಮೇಲೆ ಆಚಾರ್ಯ ತ್ರಯರು ಏನು ಮಾಡಿದರು, ವೇದಗಳ ಮೇಲೆ ವೇದವ್ಯಾಸರು ಬರೆದಂಥ ಬ್ರಹ್ಮಸೂತ್ರಗಳನ್ನು ವ್ಯಾಖ್ಯಾನಿಸಿದರು. ಇದೇ ಮೂಲ ತತ್ವ. ಪ್ರತಿಯೊಬ್ಬ ಭೂಮಿ ಮೇಲೆ ಹುಟ್ಟಿದ ಜೀವನಿಗೆ ಈ ವೇದಗಳನ್ನು ಅರ್ಥೈಸಿಕೊಂಡ್ರೇ ಭಗವಂತನ ಗುಣ ಉಪಾಸನೆ ಮಾಡಲಿಕ್ಕೆ ಸಾಧ್ಯ. ಮಾನವೀಯ ವ್ಯವಸ್ಥೆಗಳಲ್ಲಿ ಹ್ಯೂಮನ್ ಬೀಯಿಂಗ್ ಅನ್ನೋದೇನಿದೆ ಅಷ್ಟನ್ನ ಮನುಷ್ಯನಿಗೆ ಶಿಕ್ಷಣ ಕೊಟ್ಟು ಬೋಧಿಸಬಾರ್ದದು. ಅದು ತಂದೆ ತಾಯಿ ಅಂದರೆ ಫಿಸಿಕಲಿ ಏನು ದಿನ ನಡೀತಿರ್ತದೆ ಆಟಿಟ್ಯೂಡು, ಅದನ್ನು ನೋಡಿ ಕಲಿಬೇಕು. ಇವತ್ತು ಅದನ್ನು ಬೋರ್ಡಲ್ಲಿ ಬರೆದು ಕಲಿಸೋ ಪರಿಸ್ಥಿತಿ ಬಂತು ನಮಗೆ. ಇದು ದುರಂತ. ಅಂದರೆ ಹೇಗಿರ್ರಿ ಅಂತ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬಾರ್ದು, ಹೇಗಿದ್ದೇವೋ ಹಾಗೆ ಅವ್ರು ಇರಬೇಕು ಅಂತ ಅವರಿಗೆ ಅನಿಸ್ಬೇಕಂತೆ. ಅಂದರೆ ನಮ್ಮದೇ ಫಿಸಿಕಲ್ ಆ್ಯಕ್ಟಿವಿಟಿ, ಗುರುಗಳು, ತಂದೆ ತಾಯಿ, ಪೇರೆಂಟ್ಸು ಹೇಗಿದ್ರು ಅದನ್ನು ನೋಡಿ ನೋಡಿಯೇ ಮಗು ಕಲಿತಿತ್ತಂತೆ. ಹಾಗಾಗಿ ಅದಕ್ಕೊಂದು ಪ್ರತ್ಯೇಕ ಸ್ಕೂಲ್ ಇರ್ತಿರ್ಲಿಲ್ಲ. ಮತ್ತು ಹೇಳ್ಕೊಡೋದೇನು ಹಾಗಾದರೆ ಅಂತ ಪ್ರಶ್ನೆ. ಗುರುಕುಲದಲ್ಲಿ ಹೇಳ್ಕೊಡೋದೇನು? ಲಿಟ್ರೇಚರ್ ಹೇಳ್ಕೊಡ್ಲಿಕ್ಕೆ ಎಷ್ಟು ದಿನ ಬೇಕು?
12 ವರ್ಷಗಟ್ಟಲೆ ಲಿಟ್ರೇಚರ್ ಹೇಳ್ತಾರ? ಲ್ಯಾಂಗ್ವೇಜ್ ಹೇಳ್ಕೊಡ್ಲಿಕ್ಕೆ ಎಷ್ಟು ದಿವಸ ಬೇಕು? ಹಾಗಾದ್ರೆ ಲ್ಯಾಂಗ್ವೇಜ್ ಹೇಳ್ಕೊಡೋದಲ್ಲ, ಅದು ಮನೆಯಲ್ಲಿ ಮಾತಾಡ್ತಾನೆ ಬರುವಂಥದ್ದು. ಅಕ್ಷರಾಭ್ಯಾಸ ಅದು ಹೇಳ್ಕೊಡುವಂಥದ್ದಲ್ಲ, ತಾನಾಗೆ ಬಂದ್ಬಿಡ್ತದೆ. ತಾನಾಗೆ ಒಂದು 4 ದಿವಸ ಅದನ್ನು ಒಂಚೂರು ಅಭ್ಯಾಸ ಮಾಡಿದರೆ ಬರ್ತದೆ. ಲರ್ನಿಂಗ್ ಯಾವುದು ಅಂತ ಗುರುಕುಲಗಳಲ್ಲಿ ಏನು ಕಲಿಸ್ತಿದ್ರು ಅಂತ ಪ್ರಶ್ನೆ. ಇವತ್ತು ಹೇಳ್ತಾರೆ ಸ್ನಾನ ಮಾಡೋದು, ಊಟ ಮಾಡೋದು, ಬಟ್ಟೆ ಹಾಕ್ಕೊಳ್ಳೋದು, ಕಲರ್ ಚಾಯ್ಸ್ ಮಾಡ್ಕೊಳ್ಳೋದು, ಇವೆಲ್ಲ ಹೇಳ್ಕೊಡೋದೆ. ಇದು ದುರಂತ. ಅಂದರೆ ಮನುಷ್ಯನಿಗೆ ಆಹಾರ ವಿಹಾರ ಮೈಥುನಗಳಿಗಾಗಿ ಇಂಥ ಗುರುಕುಲಗಳನ್ನು ಮಾಡಿದರೆ ವೇಸ್ಟ್ ಅಂತಿದ್ರಂತೆ. ಹಾಗಾದ್ರೆ ಹೇಳ್ಕೊಡೋದೇನಾಗದು? ಲ್ಯಾಂಗ್ವೇಜು ಮಾತಾಡ್ತಾ ಕಲಿತಾನೆ. ಎಷ್ಟೋ ಲ್ಯಾಂಗ್ವೇಜು ಮನುಷ್ಯ ಆಂಧ್ರ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಆಗಿತ್ರಿ ನನಗೆ, ಹೀಗಾಗಿ ತೆಲುಗು ಬಂತು. ತಮಿಳ್ನಾಡಿಗೆ ಟ್ರಾನ್ಸ್ಫರ್ ಆಗಿತ್ರಿ 15 ದಿವಸ, ಹೀಗಾಗಿ ಆವಾಗ ಒಂದು ಸ್ವಲ್ಪ ತಮಿಳು ಕಲ್ತ್ಬಿಟ್ಟೆ. ಗುರುಗಳೇ ಇಲ್ಲ. ಹಾಗಾದರೆ ಈ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಈ ಏನು ಹಾಗಾದ್ರೆ ಹೇಳ್ಕೊಡೋದು ಏನು? ಹಾಗಾಗಿ ನಮ್ಮ ಪುರಾತನರಾದ ಹಿರಿಯರು ಏನು ಮಾಡಿದ್ರು ಅಂದರೆ, ಹೇಳ್ಕೊಡ್ಬೇಕಾಗಿರೋದೇನು ಅಂದರೆ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಮನುಷ್ಯ ಅನುಭವಿಸುವ ಸುಖ ದುಃಖಗಳನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ. ಇದು ಬ್ಯಾಲೆನ್ಸ್ ಅನ್ನ ಗುರುಕುಲಗಳು ಹೇಳ್ಕೊಡ್ತಾ ಇತ್ತು ಅಂತ ಒಂದು ಸಾರವನ್ನು ಹೇಳ್ತಾರೆ. ನೀನು ಮುಂದೆ ನಿನ್ನ ಎದುರುಗಡೆಗೆ ಬಂದು ನಿಲ್ಲುವ ಬಹುದೊಡ್ಡ ಸಮುದ್ರದ ಅಲೆಯನ್ನ ನಿನ್ನ ಮೈ ಮೇಲೆ ಬಿದ್ದರೂ ಕೂಡ ನೀನು ಅದನ್ನು ಹೇಗೆ ಎದುರಿಸ್ಬೇಕು, ಇದನ್ನು ಸ್ಕೂಲ್ನಲ್ಲಿ ಹೇಳೋದು ಕಷ್ಟ. ಯಾರನ್ನಾದರೂ ನೋಡಿದರೆ, ಯಾರನ್ನಾದರೂ ಮಾತಾಡಿಸಿದರೆ, ಅಥವಾ ನಿನ್ನನ್ನು ಯಾರಾದರೂ ಮಾತಾಡಿಸಿದರೆ, ನಿನ್ಯಾರಾದರೂ ನೋಡಿದರೆ ನೀನು ಹಂಚಿಕೊಳ್ಳೇಬೇಕಾದ ವಿಷಯಗಳು ಯಾವುದು? ಯಾವುದನ್ನು ಹಂಚಿಕೊಳ್ಳೋದ್ರಿಂದ ಅವರಿಗೂ ಲಾಭ ಆಗಿರಬೇಕು, ನಿನಗೂ ಲಾಭ ಆಗಿರಬೇಕು. ಅದು ಯಾವುದು? ನಿನ್ನ ದೇಹದ ಪೌಷ್ಟಿಕತೆ, ಆಹಾರದ ವ್ಯವಸ್ಥೆ, ಅದನ್ನೆಲ್ಲ ಬರೆದಿಡಬೇಕಾಗಿಲ್ಲ. ಅದು ಬರೆದು ಇಟ್ಕೊಂಡ್ರೆ ಆಮೇಲೆ ಇದಕ್ಕೆ ಎಲ್ಲ ನೆನಪಾರಿ ಹೋಗ್ತದೆ, ಬರೆದಿಟ್ರಷ್ಟೇ. ಆದರೆ ಅದೆಲ್ಲ ಶಿಕ್ಷಣಕ್ಕೆ ಬೇಕಾಗಿಲ್ಲ. ಆ್ಯಕ್ಚುಲಿ ಆತ್ಮನಿಗೆ ತನ್ನ ಉದ್ಧಾರಕ್ಕಾಗಿ ಬೇಕಾಗಿರೋದು ಅಂದರೆ ಬ್ಯಾಲೆನ್ಸ್. ಆವಿಷ್ಕಾರಗಳು ಬೇಕಾದಷ್ಟು ಭೂಮಿ ಮೇಲೆ ಬರ್ತಿರ್ತವೆ. ನೀನು ಅದನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಬೇಕು? ಹೆಣ್ಣು, ಹೊನ್ನು, ಮಣ್ಣು ನಿನ್ನ ಅನುಭವದಲ್ಲಿಗೂ ಬೇಕಾಗ್ತವೆ. ಅಥವಾ ಹೆಣ್ಣಿಗೆ ಗಂಡು, ಅದಕ್ಕೂ ಹೊನ್ನು ಮಣ್ಣು ಬರ್ತಿರ್ತವೆ. ನೀನು ಅದನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಬೇಕು? ಅದು ಉಪಭೋಗದ ಸಾಮಗ್ರಿ ಅಂತ ಹೇಳಿ ಅನಿಸ್ಕೊಂಡ್ರೆ ನಿನಗೆ ಅಂತ ಒಂದು ಲಿಮಿಟೇಷನ್ ನೀ ಹಾಕ್ಕೊಳ್ಬೇಕಾ ಬೇಡವಾ? ಒಂದು ವೇಳೆ ಸಪೋಸ್ ನಿನ್ನ ಕೈ ತಪ್ಪಿ ಹೋಯ್ತಪ್ಪ, ಆಗ ನೀನು ಅದನ್ನು ಹೇಗೆ ಸಹಿಸ್ಕೊಳ್ಬೇಕು? ಒಂದು ವೇಳೆ ಅದು ನಿನ್ನ ಮುಂದೆ ನಿನಗೆ ಬೇಕಾಗೋದಕ್ಕಿಂತ ಜಾಸ್ತಿನೇ ಸಿಕ್ತಪ್ಪ, ಆವಾಗ ನೀನು ಅದನ್ನು ಹೇಗೆ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡೋದು ವ್ಯವಸ್ಥೆ ಹೇಗೆ? ಇದೆಲ್ಲ ಹೇಳಿಕೊಡ್ಬೇಕೋ ಬೇಡವೋ? ಇದನ್ನೇ ಇನ್ನೊಂದು ಅರ್ಥದಲ್ಲಿ ಹೇಳಿದವರು ಕಾಮಕ್ರೋಧ ನಿಗ್ರಹ ಅಂತ ಕರೆದ್ರು. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಅಂತಂದ ಕೃಷ್ಣ ಪರಮಾತ್ಮ. ಇದು ಇನ್ನೊಂದು ಅರ್ಥದಲ್ಲಿ ಹೇಳಿದ್ರು. ನಿನ್ನ ಬದುಕನ್ನು ನೀನು ಸುಂದರ ಮಾಡಿಕೊಳ್ಬೇಕಾದ್ರೆ ಅನೇಕ ಮುಳ್ಳುಗಳು ಮಧ್ಯದಲ್ಲೇ ಬೆಳೆದ್ರೂ ಆ ಗುಲಾಬಿ ಚಂದೇ ಕಾಣಿಸ್ತದೆ. ಕೆಸರುಮಯ, ಆ ಕೆಸರಿನಲ್ಲೇ ಬೆಳೆದ್ರೂ ಆ ಕಮಲ ಸೂರ್ಯನ ಕಿರಣಕ್ಕೆ ಚೆನ್ನಾಗೇ ಕಾಣಿಸ್ತದೆ. ಆ ಕಮಲಕ್ಕೆ, ಆ ಗುಲಾಬಿಗೆ ಮುಳ್ಳಿದೆ, ಕೆಸರಿದೆ, ಆದರೆ ತಾನು ಮಾತ್ರ ಎಲ್ಲರಿಗೆ ಕಾಣುವಾಗ ಚೆನ್ನಾಗೇ ಕಾಣಿಸ್ತದೆ ಅಂದರೆ ಅದು ಯಾರು ಹೇಳಿಕೊಟ್ರು ಅದಕ್ಕೆ? ಹಾಗಾಗಿ ನಿನ್ನ ಬದುಕನ್ನು ನೀನೊಂದು ಗುಲಾಬಿ ಮಾಡ್ಕೊ, ನಿನ್ನ ಬದುಕನ್ನು ನೀನು ಕಮಲ ಮಾಡ್ಕೊ. ನಿನ್ನ ಜೊತೆಯಲ್ಲಿ ಕೆಳಗಡೆ ಇರುವ ಕೆಸರನ್ನು ಯಾವಾಗಲೂ ನೀನು ಹಣಿಕೆ ಹಾಕಬೇಡ. ನೀನು ಕಮಲ, ನೀನು ಗುಲಾಬಿ. ಇದನ್ನು ಕೃಷ್ಣ ಜಗತ್ತಿಗೆ ಬೋಧಿಸ್ತಾನೆ. ಇದನ್ನೇ ಭಗವದ್ಗೀತೆ ಅಂತ ಕರೆದಿದ್ರು. ಮನುಷ್ಯ ತನ್ನ ಬದುಕಿನ ಉದ್ದಕ್ಕೂ ದುಃಖ ಬೇಡ ಅಂತ ಅನ್ನೋದು ದೊಡ್ಡಿಸ್ತಿಕೆ ಅಲ್ಲ, ಸುಖ ಮಾತ್ರ ಬರಲಿ ಅನ್ನೋದು ದೊಡ್ಡಿಸ್ತಿಕೆ ಅಲ್ಲ, ಬಂದದ್ದನ್ನು ಬ್ಯಾಲೆನ್ಸ್ ಹೆಂಗೆ ಮಾಡ್ತಾನೆ ಇದು ದೊಡ್ಡಿಸ್ತಿಕೆ. ಇದನ್ನು ಕೃಷ್ಣ ಹೇಳ್ಕೊಡ್ತೇನೆ ಅಂತ.
ಬರುವ ದುಃಖದ ಹಿಂದಿರುವ ಪುಣ್ಯವನ್ನ, ಬರುವ ಸುಖದ ಹಿಂದಿರುವಂತಹ ಪಾಪವನ್ನ, ಅಥವಾ ಪುಣ್ಯದ ಸುಖದ ಹಿಂದಿರುವ ಪುಣ್ಯ, ದುಃಖದ ಹಿಂದಿರುವಂತಹ ಪಾಪ, ಇವೆರಡನ್ನೂ ಕೂಡ ನೀನು ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಬೋದು? ಆಲ್ರೆಡಿ ಬಂದದ್ದನ್ನು, ಮುಂದೆ ಬರ್ಬೋದಾದದ್ದನ್ನು, ಇದನ್ನು ನಿನ್ನ ಕೈಯಲ್ಲಿ ನೀನು ಹೇಗೆ ಅದನ್ನು ಡಿಸೈಡ್ ಮಾಡ್ಬೋದು? ಯಾಕಂದರೆ ಆದಾಯ ತೆರಿಗೆ ಇಲಾಖೆ ನಿನ್ನ ಹಣಕ್ಕೆ ಅಂತ ಕೇಳ್ತದೆ ಲೆಕ್ಕವನ್ನು. ಅದು ಅವ್ರದ್ದು ಹಣಕ್ಕೆ ಕೇಳಲ್ಲ ಅದನ್ನು. ಅದು ಸರ್ವೋಚ್ಚ ಅಧಿಕಾರ ಪಡ್ಕೊಂಡಿರ್ತದೆ. ಆದರೆ ತೆರಿಗೆ ಇಲಾಖೆಯ ವ್ಯವಸ್ಥೆ ಒಳಗೆ ಲೆಕ್ಕ ಅಂತೂ ಒಪ್ಪಿಸ್ಲೇಬೇಕೇ. ಲೌಕಿಕ ವ್ಯವಸ್ಥೆನೇ ಇಷ್ಟು ಚೆನ್ನಾಗಿ ನಮಗೆ ನಿಯಂತ್ರಣಕ್ಕೆ ಬರ್ತಾ ಇದೆ ಅಂದರೆ ಇನ್ನು ವೈದಿಕ ಆಧ್ಯಾತ್ಮಿಕ ವ್ಯವಸ್ಥೆ ಕಡೆ ಯಾಕೆ ಗಮನ ಹರಿಸ್ಬಾರ್ದು? ನಿನ್ನದೇ ಆದ ಪುಣ್ಯದ್ದೇ ಒಂದು ಲಿಸ್ಟ್ ಇದೆ, ನಿನಗೆ ಸಂಬಂಧಪಟ್ಟ ಪಾಪದ್ದೇ ಒಂದು ಲಿಸ್ಟ್ ಇದೆ, ಅದಕ್ಕನುಗುಣವಾಗಿ ಬಡ್ಡಿ ಬೆಳೀತಾ ಇದೆ, ಅದಕ್ಕನುಗುಣವಾಗಿ ನಿನ್ನ ಅನುಭವಕ್ಕೆ ಬರ್ತಾ ಇದೆ. ಹಾಗಾದರೆ ಅದನ್ನು ಡಿಕ್ರೀಸ್ ಮಾಡುವ ಒಂದು ಅಧಿಕಾರವನ್ನು ನಿನಗೆ ಕೊಡಲಾಗಿದೆ. ಇದನ್ನು ಕೃಷ್ಣ ಹೇಳ್ದ, ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಸಿಂಪಲ್ ಥಿಯರಿಯಲ್ಲಿ ಯೋಚನೆ ಮಾಡಪ್ಪ. ನೀನು ಯಾವ ರೀತಿಯಾಗಿ ನಿನ್ನನ್ನು ನೀನು ರೂಪಿಸ್ಕೊಳ್ತಿ ಹೇಳು. ನಿನ್ನನ್ನು ಗುಲಾಬಿ ಅಂತೆ ರೂಪಿಸ್ಕೊಳ್ತೀಯ, ರೂಪಿಸು. ಕಮಲದಂತೆ ರೂಪಿಸ್ಕೋತೀಯ, ರೂಪಿಸ್ಕೋ. ಇಲ್ಲ ನಾನು ಯಾವತ್ತಿದ್ರೂ ಕೂಡ ಮೀನಿನಂತಿರ್ತೀನಿ, ಇರು. ಇಲ್ಲ ಹುಲಿ ಸಿಂಹದಂತೆ ಕಂಡವ್ರ ಮೈ ಮೇಲೆ ಹಾರಿ ಅವ್ರ ತಲೆ ಒಡೆದು ಇವ್ರ ತಲೆ ಒಡೆದು ಅವ್ರ ಮಾಂಸ ಭಕ್ಷಣವನ್ನು ನಾನು ಮಾಡಿ ಅಂತೂ ನಾನೊಂದು ದೊಡ್ಡ ಗುಹೆ ಒಳಗೆ ಭಯೋತ್ಪಾದಕನಂತೆ ಇರ್ತೀಯ, ಇರು. ಹೇಗಿರ್ತೀಯ ಹೇಳು. ಚಾಯ್ಸ್, ಯುವರ್ ಚಾಯ್ಸ್. ನೀನು ಹೇಗಿರಬೇಕು ಅಂತ ನಿರೀಕ್ಷೆ ಮಾಡ್ತೀಯ. ಇದು ಕೃಷ್ಣ ಜಗತ್ತಿಗೆ ಕೊಡ್ತಾ ಇರುವ ಪಾಠ. ಕಾಮ ಕ್ರೋಧಗಳಿಗೆ ವಶರಾಗಿ ಹುಲಿ ಚಿರತೆ ತೋಳಗಳಂತೆ ಕಾಡು ಪ್ರಾಣಿಯಾಗಿ ನಾಡಿನಲ್ಲಿರ್ತೀಯ, ಅಥವಾ ಸ್ಮಾರ್ಟ್ ಸಿಟಿಯಲ್ಲಿದ್ದೇನೆ ಅಂತ ಸ್ಮಾರ್ಟ್ ಆಗ್ತೀಯ? ಸ್ಮಾರ್ಟ್ ಆಗೋದು ಅಂದ್ರೆ ಅರ್ಥ ಏನು? ರಸ್ತೆ ಡಾಂಬರೀಕರಣ ಆದರೆ ಸ್ಮಾರ್ಟ್ ಅಲ್ಲ. ಲೈಟು ಬಹಳಷ್ಟು ಪ್ರಕಾಶವಾಗಿ ಬೀಳ್ತಾ ಇದೆ ರಸ್ತೆಯಲ್ಲಿ ಅಂದರೆ ಸ್ಮಾರ್ಟ್ ಅಲ್ಲ. ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಆದರೆ ಸ್ಮಾರ್ಟ್ ಅಲ್ಲ. ಮನುಷ್ಯ ಮೆಂಟಲಿ ಸ್ಮಾರ್ಟ್ ಆದರೆ ಸ್ಮಾರ್ಟ್ ಆದಂತೆ ಅಲ್ಲ. ಅಂದರೆ ತನ್ನ ಸ್ಟೆಪ್ಗಳನ್ನು, ಎಷ್ಟೇ ವಯಸ್ಸಾಗಲಿ ಇದಕ್ಕೆ, ಒಂದು ಯೌವನ, ಒಂದಿಷ್ಟು ದಿನ ಬಾಲ್ಯ, ಒಂದಿಷ್ಟು ದಿನ ಮುದುಕತನ, ವೃದ್ಧಾಪ್ಯ. ಸೊ ಯಾವುದೇ ವಯಸ್ಸಿನಲ್ಲಿ ತನ್ನನ್ನು ತಾನು ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟ ಒಂದೇ ಒಂದು ಶಾಲೆ ಅಂದರೆ ಅದು ಕೃಷ್ಣನ ಶಾಲೆ. ಇಲ್ಲಿ ವಯಸ್ಸಿನ ಲಿಮಿಟೇಷನ್ ಹಾಕಲಿಲ್ಲ. ಪರವಾಗಿಲ್ಲ, ಇಷ್ಟು ದಿವಸ ಏನೋ ನೀನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು, ಸೆಕೆಂಡ್ ಸೆಮಿಸ್ಟ್ರಿಗೆ ಸೇರ್ಕೋ, ಯಾರು ಬೇಡ ಅಂತಾರೆ? ನಾನು ಅಪ್ಲಿಕೇಶನ್ ಹಾಕ್ತೀನಿ. ಫಸ್ಟ್ ಸೆಮಿಸ್ಟ್ರಿ ಆಗಲಿಲ್ಲ, ಬಿಟ್ಬಿಡು ಹೋಗಲಿ, ಸೆಕೆಂಡ್ ಸೆಮಿಸ್ಟ್ರಿ ಮಾಡು, ಮುಂದಿನ ಜನ್ಮದಲ್ಲಿ ಫಸ್ಟ್ ಸೆಮಿಸ್ಟ್ರಿ ಕಂಪ್ಲೀಟ್ ಮಾಡ್ಕೋ, ಓಕೆ ಡನ್ ಅಂತಾನೆ ಪರಮಾತ್ಮ. ಫಸ್ಟ್ ಸೆಮಿಸ್ಟ್ರಿ ಏನೋ ಸ್ವಲ್ಪ ನಾವು ಹಾಳಾದ್ವಿ, ಚಟಕೋರರಾದ್ವಿ, ಅಲ್ಲಿ ಇಲ್ಲಿ ಬಿದ್ದುಬಿಟ್ವಿ, ಮನಸ್ಸಿನಲ್ಲಿ ಬರಲಿಲ್ಲ, ಬೇಡ, ಸೆಕೆಂಡ್ ಇನ್ನಿಂಗ್ಸ್ ಓಪನ್ ಮಾಡು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಎಂಥ ಅದ್ಭುತವಾದ ಮಾತು ಕೃಷ್ಣ. ನನ್ನ ಶಾಲೆಯಲ್ಲಿ ನಾನು ಹೇಗಿಟ್ಟಿದ್ದೇನೆ ಅಂದರೆ ಸಾಂಖ್ಯ ಯೋಗ ಅಂತ ಕರೀತಾರೆ ಇದಕ್ಕೆ. ಜ್ಞಾನ ಕೊಡ್ಲಿಕ್ಕೋಸ್ಕರ ಇರುವ ಯೋಗವನ್ನು ಸಾಂಖ್ಯ ಯೋಗ. ಸಾಂಖ್ಯಂ ಜ್ಞಾನಮಿತಿ ಪ್ರೋಕ್ತಂ. ಇದುವರೆಗೂ ಹೇಳಿದ ವಿಷಯಗಳಿಗೆ ಜ್ಞಾನ, ಅದನ್ನೇ ಸಾಂಖ್ಯ ಅನ್ನೋ ಶಬ್ದದಿಂದ ಕರೀತಾರೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಎಲ್ಲೇ ಸಾಂಖ್ಯ ಶಬ್ದ ಬಂದರೂ ಅದಕ್ಕೆ ಜ್ಞಾನ ಅಂಥೇಳಿ ಅರ್ಥ. ಮನುಷ್ಯ ಎಲ್ಲಿವರೆಗೂ ಜ್ಞಾನಾರ್ಜನೆ ಮಾಡಲ್ಲ ಅಲ್ಲಿವರೆಗೂ ಅವನು ದಾರಿಗೆ ಬರಲ್ಲ. ಜ್ಞಾನಾರ್ಜನೆ ಮಾಡಿದರೂ ದಾರಿಗೆ ಬರದೇವರು ಇದ್ದಾರೆ. ಅದಕ್ಕೆ ಕಾರಣ ಆಮೇಲೆ ಹೇಳ್ತೀನಿ ಎಂದ ಕೃಷ್ಣ. ಈಗಲೇ ಬೇಡ, ಸ್ವಲ್ಪ ಗೊಂದಲ ಆಗ್ತದೆ. ಎಜುಕೇಟೆಡ್ ಅಂತ ಅನಿಸ್ಕೊಂಡವನು ದಾರಿಗೆ ಬರಲ್ಲಲ್ಲ. ಬಹಳ ಜನರ ಪ್ರಶ್ನೆ ಇದಿದೆ, ಕೃಷ್ಣ ಉತ್ತರ ಕೊಟ್ಟಿದ್ದಾನೆ ಅದಕ್ಕೆ. ಸಮ್ ಪರ್ಸನ್ ವೆಲ್ ಎಜುಕೇಟೆಡ್ ಬಟ್ ಈಸ್ ಎಲ್ಲ ಗೊತ್ತಿದೆ ಅವನಿಗೆ, ಆದರೆ ದಾರಿಗೆ ಬರಲ್ಲ. ಅಂಥವರಿಗೂ ಕೆಲವು ಎಕ್ಸಾಂಪಲ್ಸ್ ಕೊಡ್ತಾನೆ. ಅದಕ್ಕೆ ಈ ಮಹಾಭಾರತ ಅಂತೇನು ಬಂತಲ್ಲ, ಇಟ್ಸ್ ಎ ಸೀರಿಯಲ್, ಇದೊಂದು ಧಾರಾವಾಹಿ. ಇದು ಮನುಷ್ಯನಿಗೆ ಎಂಟರ್ಟೈನ್ಮೆಂಟಿಗೆ ಕೊಟ್ಟದ್ದಲ್ಲ, ಮನುಷ್ಯನನ್ನು ರೂಪಿಸ್ಕೊಳ್ಳಿಕ್ಕೆ ಕೊಟ್ಟದ್ದು. ಹಾಗಾಗಿ ಇಲ್ಲಿ ಹೇಳಿದ್ದಕ್ಕೆಲ್ಲ ಒಂದೊಂದು ರೂಲ್ಸಿಗೆ, ಒಂದೊಂದು ತಿಳುವಳಿಕೆಗಳಿಗೆ ಒಂದೊಂದು ಎಕ್ಸಾಂಪಲ್ಸ್ ಬೇಕಲ್ಲ. ಹಾಗಾಗಿ ಅದನ್ನು ಮಹಾಭಾರತ ಕೊಡ್ತಾ ಬಂದಂತೆ. ನೋಡು, ಎಲ್ಲ ಗೊತ್ತಿದ್ರೂ ದಾರಿಗೆ ಬರದೇ ಇರೋದಕ್ಕೆ ಒಂದು ಉದಾಹರಣೆ ಕೊಡ್ಲ್ಯಾ? ದುರ್ಯೋಧನ ಅಂತಂದ.
ದಾರಿ ತಪ್ಪುವಾಗ ಸರಿ ದಾರಿಗೆ ಬರೆಸೋ ಹಾಗೆ ಮಾಡಿದ್ನಲ್ಲ, ಅದಕ್ಕೆ ಅರ್ಜುನ ಅಂತಂದ. ಇದಕ್ಕೆ ನೋಡಿ, ಇವೆಲ್ಲ ಪಾರ್ಟ್ಸ್, ಇವೆಲ್ಲ ಎಕ್ಸಾಂಪಲ್ಸ್. ಹಾಗಾಗಿ ನೀನು ದುರ್ಯೋಧನ ಆಗ್ತೀಯೋ, ನೀನು ಅರ್ಜುನನಾಗ್ತೀಯೋ, ನೀನು ಧರ್ಮರಾಜನಾಗ್ತೀಯೋ, ನೀನು ಧೃತರಾಷ್ಟ್ರನಾಗ್ತೀಯೋ, ಆ ತರಹ ಮನುಷ್ಯನಿಗೆ ತನ್ನನ್ನು ತಾನು ಒಂದು ಪಾತ್ರದೊಳಗೆ ಗುರುತಿಸ್ಕೊಳ್ಳಿ ಅಂತನೋ ಕಾರಣಕ್ಕೆ ಮಹಾಭಾರತದ ಎಕ್ಸಾಂಪಲ್ಸ್ ಇಟ್ಟಂತೆ. ಹಾಗಾಗಿ ಇದು 18 ಅಧ್ಯಾಯ ಆದರೆ ಅದು 18 ಪರ್ವ. ಭಗವದ್ಗೀತೆ ಅದು ಬಾಲಕೃಷ್ಣ ರೂಪ, ಮಹಾಭಾರತ ಕೃಷ್ಣನ ವಿಶ್ವರೂಪ. ಹಾಗಾಗಿ ಮಹಾಭಾರತ ವಿಶ್ವರೂಪ, ಗೀತೆ ಅದು ಬಾಲರೂಪ. ಮನುಷ್ಯನ ಏಳಿಗೆ ಪ್ರತಿಯೊಂದು ಕೂಡ ಬಾಲರೂಪದಿಂದಲೇ ಆಗ್ತದೆ. ಅಂದರೆ ಹುಡುಗತನ, ಆ ಹುಡುಗತನದ ವಿಸ್ತಾರವೇ ಮಹಾಭಾರತವಾಗಿಬಿಡ್ತದಂತೆ. ಆಮೇಲೆ ಯುದ್ಧ, ಜಗಳ, ರಂಪಾಟ, ರಗಳಿ ಸಣ್ಣ ವಯಸ್ಸಿನಲ್ಲಿ ಮಾಡಿರಲ್ಲ ಅಷ್ಟೆಲ್ಲ, ಆಮೇಲೆ ಶುರು ಆಗ್ತದೆ. ಹಾಗಾಗಿ ಭಗವದ್ಗೀತೆ ಬಾಲರೂಪ, ಅದು ವಿಶಾಲವಾಗಿ ಬೆಳೀತಾ ಬೆಳೀತಾ ಹೋದಂತೆ ಮಹಾಭಾರತವಾಗಿಬಿಡ್ತದೆ. ಇದೇ ನಿಜವಾಗಲೂ ಹಿರಿಯರು ಕಂಡುಕೊಂಡ ಸತ್ಯ ಏನು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಮನುಷ್ಯ ಯಾವುದೇ ವಯಸ್ಕನಾಗಲಿ ಅವನು ಜ್ಞಾನದ ಏಳಿಗೆಯನ್ನು, ಜ್ಞಾನದ ನೀರನ್ನು ಚೆನ್ನಾಗಿ ಹಾಕ್ಕೊಳ್ಳಿ, ವಿಷಯ ಭೋಗಗಳ ವೈರಾಗ್ಯ ಅನ್ನೋ ಗೊಬ್ಬರ ಚೆನ್ನಾಗಿ ಹಾಕ್ಕೊಳ್ಳಿ. ಭಕ್ತಿ ಅನ್ನೋದು ಯಾವತ್ತಿದ್ರೂ ಕೂಡ ಅದು ಒಂದು ಬಳ್ಳಿ ಇದ್ದಂತೆ. ಬಳ್ಳಿ ಬೆಳೆಸಬೇಕಾಗಿರುವ ಭೂಮಿ ಯಾವುದು ಅಂದರೆ ಮನಸ್ಸು. ಹಾಗಾಗಿ ಮನಸ್ಸು ಅನ್ನೋ ಭೂಮಿಕೆಯಲ್ಲಿ ಭಕ್ತಿ ಅನ್ನೋ ಬಳ್ಳಿ ಬೆಳಿಬೇಕು. ಆಗ ಹೂಗಳು ಚೆನ್ನಾಗಿ ಬಿಡ್ತಾವಂತೆ. ಆ ಬಳ್ಳಿ ಬೆಳಿಲಿಕ್ಕೆ ಬೇಕಾದ ನೀರು ಯಾವುದು ಅಂದರೆ ಜ್ಞಾನ. ಜ್ಞಾನದ ನೀರನ್ನು ಹಾಕು, ವಿಷಯಗಳ ನಿಯಂತ್ರಣ ಅನ್ನೋ ವೈರಾಗ್ಯದ ಗೊಬ್ಬರ ಹಾಕು, ಮನಸ್ಸನ್ನೋ ಭೂಮಿಯಲ್ಲಿ ಭಕ್ತಿಯ ಬಳ್ಳಿಯನ್ನು ಬೆಳೆಸು. ಅಲ್ಲಿ ಬಿಡೋ ಹೂಗಳೇ ನಿನಗೆಷ್ಟು ಖುಷಿ ಕೊಡ್ತದೆ, ಆಮೇಲೆ ನೀನೇ ಆನಂದ ಪಡ್ತೀವಿ. ನಾವಿದನ್ನು ಅನುಭವಿಸ್ಬೇಕು. ನಮ್ಮ ಮನೆ ಒಂದು ಪಾಟ್ನಲ್ಲೇ ಒಂದು ಬಳ್ಳಿಯನ್ನು ಹಾಕಿ ಅದನ್ನು ಬೆಳೆಸಿ ಎಷ್ಟೋ ದಿವಸದ ಮೇಲೆ ಒಂದು ಹೂ ಕೊಟ್ಟರೆ ಎಷ್ಟು ಕಡೆ ಹೇಳ್ಕೊಂಡು ಬರ್ತೇವೆ, ನಾನೇ ಹಾಕಿದ್ದೆ, ನಾನೇ ನೀರು ಹಾಕ್ತಿದ್ದೆ, ಅದು ಇಷ್ಟಿತ್ತದು ಮೊದಲು, ಇವತ್ತು ನೋಡಿ ಹ್ಯಾಕೆ ಮಾಡಿದೆ, ಎಷ್ಟು ಹೂ ಬಿಡ್ತಾ ಇದೆ. ಒಂದು ಬಳ್ಳಿ ಸಣ್ಣದಿದ್ದದ್ದು ಪಾಟ್ನಲ್ಲಿ ಬೆಳೆಸಿ ಒಂದು 10 ಹೂ ಕೊಟ್ರೇ ಏನೆಲ್ಲ ಖುಷಿ. ದೇವರು ಅದನ್ನು ನಿರೀಕ್ಷೆ ಮಾಡ್ತಾನೆ. ನಾನು ಎಷ್ಟೆಲ್ಲ ಜೀವರನ್ನು ಹುಟ್ಟಿಸಿದ್ದೇನೆ, ನನ್ನ ಮಕ್ಕಳನ್ನು ಅವರವರಿಗೆ ಅಂತ ಮನಸ್ಸು ಅನ್ನೋ ಒಂದು ಪಾಟ್ ಕೊಟ್ಟಿದ್ದೇನೆ. ಭಕ್ತಿ ಅನ್ನೋ ಬಳ್ಳಿ ಬೆಳೆಸಲಿ, ವೈರಾಗ್ಯದ ಗೊಬ್ಬರ ಹಾಕಲಿ, ಅಲ್ಲಿ ಒಳ್ಳೊಳ್ಳೆ ಸತ್ಕ್ರಿಯೆಗಳು, ಸತ್ಕರ್ಮಗಳು, ಸದ್ವಿಚಾರಗಳು, ಸತ್ಸಹವಾಸ ಅನ್ನುವಂಥ ಹೂವನ್ನು ಬಿಡಲಿ ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಇವು ನೋಡಿದರೆ ಆರ್ಟಿಫಿಷಿಯಲ್ ಹೂ ಬಿಡಿಸ್ತೇವೆ ಅಂತ ನಾವು ಹೋಗ್ತಾ ಇದ್ದೇವೆ. ಇದೇ ಸಮಸ್ಯೆ. ಇವತ್ತು ಪಾಟ್ ಪ್ಲಾಸ್ಟಿಕ್, ಮಡ್ ಪ್ಲಾಸ್ಟಿಕ್, ಒಳಗಡೆ ಬಿಡ್ತಾ ಇರುವ ಬಳ್ಳಿ ಪ್ಲಾಸ್ಟಿಕ್, ಇನ್ನು ದೂರದಿಂದ ನೋಡುವ ಹೂ ಪ್ಲಾಸ್ಟಿಕ್. ಹಾಗಾಗಿ ಗಂಧವೇ ಇಲ್ಲ ಅಂತ ಅರ್ಥ. ಗಂಧ ಇಲ್ಲದ ಹೂ ಬೆಳೆಸಿ ನೋಡ್ಲಿಕ್ಕೆ ಮಾತ್ರ ರಮಣೀಯವಾದರೆ ಅದು ಏನು ಖುಷಿ ಕೊಟ್ಟಿತ್ತು? ಅದು ಸುಳ್ಳು ಅಂತ ತಿಳಿಯೋ ತನಕ ನಿನಗೆ ಖುಷಿ ಅಷ್ಟೇ. ನೀನು ಅದಕ್ಕೆ ಮೂಗಿಗೆ ಹತ್ರ ಬಂದಾಗ, ವಾಸನೆ ಬರದೇ ಇದ್ದಾಗ ಎಷ್ಟು ಹಿಂಸೆ ಆಗ್ತದೆ. ಅಯ್ಯೋ ದೇವರೇ, ಇದನ್ನು ಹೋಗಿ ಹೂ ಅನ್ಕೊಂಡಲ್ಲ ಅಂತ. ಇದೇ ಎಷ್ಟು ಹಿಂಸೆ ಇದೆ ಅಂದರೆ ಇಡೀ ಬದುಕೆ ಎಷ್ಟು ಹಿಂಸೆ ಆಗಿಬಿಡ್ತದೆ ಇಂದಲ್ಲ ನಾಳೆ ನಮಗೆ. ಇದು ಭಗವದ್ಗೀತೆ ಕೊಡುವ ಎಸೆನ್ಸ್. ಹಾಗಾಗಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ. ಅದು ಕ್ಷೇತ್ರ, ಅರ್ಥಾತ್ ಸಂಸ್ಕೃತದಲ್ಲಿ ಕ್ಷೇತ್ರ ಅಂದರೆ ಹೊಲ ಅಂತ ಅರ್ಥ. ಬಿತ್ತಲಿಕ್ಕಿರುವಂತಹ ಕೃಷಿ ಭೂಮಿಗೆ ಕ್ಷೇತ್ರ ಅಂತ ಕರೆದಿದ್ದಾರೆ ಹಿರಿಯರೆಲ್ಲ. ಹಾಗಾಗಿ ನಿಮ್ಮೆಲ್ಲರ ಮನಸ್ಸೇ ದೊಡ್ಡ ಧರ್ಮಕ್ಷೇತ್ರ, ಅದು ಕೃಷಿ ಭೂಮಿ. ಅಲ್ಲಿ ನೀವು ಹಾಕುವ ಬೆಳೆಗೆ ಬಹಳಷ್ಟು ಬೆಲೆ ಇದೆ. ಹಾಗಾಗಿ ನೀವು ಬೆಳೆ ಬೆಳೆಯುವಾಗ ಹೇಗಿದ್ರೂ ಮೌಲ್ಯ ಜಾಸ್ತಿ ಇದೆ ಅಂತ ತಂಬಾಕು ಹಾಕ್ಲಿಕ್ಕೆ ಹೋಗಬಾರ್ದು. ಇವತ್ತು ತಂಬಾಕಿಗೆ ಬೆಲೆ ಜಾಸ್ತಿ ಇದೆ ಅಂಥೇಳಿ ಅದರದೇ ಬೆಳೆ ಬೆಳಿತೇನೆ ಅಂತಂದರೆ ಅದನ್ನು ಬೆಳಿಲಿಕ್ಕೆ ಹೊರಗಿನ ಭೂಮಿ ಇದೆ, ಮನಸ್ಸಿನ ಭೂಮಿ ಹಾಕಬೇಡ. ಮನೋಭೂಮಿಕೆಯಲ್ಲಿ ಕಾಂಗ್ರೆಸ್ ಗಿಡ ಹಾಕಬೇಡ.
ಕಾಂಗ್ರೆಸ್ ಗಿಡ ಬೆಳೆದ್ರೆ ತೆಗಿಯೋದು ಎಷ್ಟು ಕಷ್ಟ, ಆಮೇಲೆ ಅದನ್ನು ಹೂಳೋದು ಎಷ್ಟು ಕಷ್ಟ, ಶುದ್ಧಿ ಮಾಡೋದು ಎಷ್ಟು ಕಷ್ಟ. ಒಂದು ಸಲ ಮಣ್ಣಿಗೆ ಹಾಕಬಾರ್ದು ಹಾಕಿದ ಗಿಡ ಬೀಜ ಬಿತ್ತುಬಿಟ್ರೆ ಆಮೇಲೆ ಮತ್ತೊಂದು ಹೊಸ ಬೆಳೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ. ಇದು ಕ್ಷೇತ್ರ ಅನ್ನೋ ಶಬ್ದವನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಬಳಸಿ ಮನುಷ್ಯನಿಗೆ ಟ್ಯೂನ್ ಮಾಡ್ತಾನೆ. ಅಪ್ಪಿ ತಪ್ಪಿ ನಿನ್ನ ಮನೋಭೂಮಿಕೆಯನ್ನು ಕೆಡಿಸ್ಕೋಬೇಡ, ಈಗಾಗಲೇ ಕೆಟ್ಟಿದ್ರೆ ಸರಿಪಡಿಸ್ಕೊಂಬಿಡು, ಇಡೀ ಎಕರೆಗಟ್ಟಲೆ ಭೂಮಿಯನ್ನು ಹಾಳು ಮಾಡಬೇಡ ರಾಸಾಯನಿಕ ದ್ರವ್ಯ ಹಾಕಿ, ಈಗಾಗಲೇ ಹಾಕಿದ್ದೇ ಸಾಕು ರಾಸಾಯನಿಕ, ಅದಕ್ಕೆ ಅಂತ ಒಂದು ಸಮಯ ಇರ್ತದೆ, ಆ ಸಮಯಕ್ಕೆ ಕೊಡೋ ಬೀಜವನ್ನು ಹಾಕು, ತಡವಾಗಿ ಬಂದರೂ ಪರವಾಗಿಲ್ಲ, ಅದು ಪೌಷ್ಟಿಕವಾಗಿರ್ತದೆ. ನಿನಗೆ ಬೇಕು ಅಂತ ಹಪಹಪಿಯಲ್ಲಿ ಇದ್ದ ಭೂಮಿಯನ್ನೇ ನಾಶ ಮಾಡಿದರೆ ಹೇಗೋ ರಾಸಾಯನಿಕ ಕೆಮಿಕಲ್ ಮಿಕ್ಸ್ ಮಾಡಿಸಿ. ಇದು ದೇವರು ಕೊಡುವ ಉಪದೇಶ. ರಾಸಾಯನಿಕತೆ ಅಂದರೆ ಅರ್ಥ ಏನು ಅಂದರೆ ಮನುಷ್ಯನ ವಿಷಯ ಭೋಗದ ಹಪಹಪಿ ಅಂತ ನಾನು ಕರಿತಿರ್ತೀನಿ. ಯಾವಾಗ ಸಿಗಬೇಕಾದದ್ದು ಸಿಕ್ಕೇ ಸಿಗ್ತದೆ, ನಿನಗೆ ಬಟ್ಟೆ ಸಿಗ್ತದೆ, ಸ್ವಲ್ಪ ಸಮಯ ತಗೋ, ಅದು ಬೇಗ ಬೇಕು ಅಂಥೇಳಿ ಹಪಹಪಿ ಮಾಡ್ತೀಯಲ್ಲ, ಮನಸ್ಸು ಅನ್ನೋ ಭೂಮಿ ಕೆಮಿಕಲ್ ಮಿಕ್ಸ್ ಆದಂಗೆ ಆಗ್ತದೆ. ಆವಾಗ ಅದು ಬೆಳೆ ಬಹಳ ಕೊಡಬೇಕಾದದ್ದು ಶಕ್ತಿ ತನ್ನಲ್ಲಿ ಕಳ್ಕೊಂಡ್ಬಿಡ್ತದೆ, ಅದರ ಆಯುಷ್ಯ ಕಳ್ಕೊಳ್ತದೆ, ಅದರದ್ದೇ ಸೀಮಿತತೆ ಉಳಿದು ಬಿಡ್ತದೆ. ಆವಾಗ ನೀನು ಏನೂ ಪಡಿಲಿಕ್ಕಿಲ್ಲ. ಇದನ್ನು ಕೃಷ್ಣ ನಿರೂಪಿಸಿ ನಮಗೆ ತತ್ವವನ್ನು ಹೇಳುವುದು ಅದನ್ನೇ. ಹಾಗಾಗಿ ಅಂತಃಕರಣ ಅನ್ನುವ ಭೂಮಿ, ಮನೋಭೂಮಿ, ಭಕ್ತಿ ಅನ್ನೋದು ಬಳ್ಳಿ, ಜ್ಞಾನ ಅನ್ನೋದು ನೀರು, ನಾವು ಮಾಡುವ ವಿಷಯ ನಿಗ್ರಹ, ಇಂದ್ರಿಯ ನಿಗ್ರಹ ಅನ್ನೋ ವೈರಾಗ್ಯವೇ ಗೊಬ್ಬರ. ಇದನ್ನು ಮಾಡಿದರೆ ಜೀವನದಲ್ಲಿ ಯಾವತ್ತಿದ್ರೂ ನಾವು ಹೂವನ್ನೇ ಪಡೀಲಿಕ್ಕೆ ಸಾಧ್ಯ ಅಂತ ಈ ತತ್ವವನ್ನು ಚಿಂತನೆ ಮಾಡೋಣ. ಇದು ಎಲ್ಲ ಜಾತಿಯವರಿಗೆ, ಎಲ್ಲ ಮತದವರಿಗೆ, ಎಲ್ಲ ಪಂಥದವರಿಗೆ, ಯಾವ ಮಠದವರಾದ್ರೇನು, ಯಾವ ಮತದವರಾದ್ರೇನು, ಯಾವ ಜಾತಿಯವರಾದ್ರೇನು, ಯಾವ ದೇಶದವರಾದ್ರೇನು, ಯಾವ ದೇಶದವರಾದ್ರೇನು, ಈ ದೇಶ ಇರಲಿ, ವಿದೇಶ ಇರಲಿ, ಪರದೇಶ ಇರಲಿ, ಕಾಡಿನವನಿರಲಿ, ಈ ಎಸೆನ್ಸನ್ನು ತಿಳ್ಕೊಂಡು ಹೊರಟ ಅಂದರೆ ಅವ ಎಲ್ಲಿ ಹೋದರೂ ಜಯಿಸ್ತಾನೆ. ಇಂಥ ತತ್ವದ ಚಿಂತನೆ ಮಾಡಬೇಕು ಅನ್ನೋದೇ ಕೃಷ್ಣನ ಉದ್ದೇಶ ಆಗಿತ್ತು. ಅದಕ್ಕೆ ಅರ್ಜುನನನ್ನು ಮುಂದೆ ಮಾಡಿಕೊಂಡ. ಅರ್ಜುನ ಅನ್ನೋನು ಕರು, ಶ್ರೀಕೃಷ್ಣ ಒಬ್ಬ ದನ ಕಾಯೋವ. ಹಾಗಾಗಿ ಹಾಲು ಕರೆಯೋದು ಅವನ ಕಾಯಕ ಆಗಿತ್ತಂತೆ, ಗೊಲ್ಲರ ಮನೆಯಲ್ಲಿ ಹುಟ್ಟಿದ್ದಕ್ಕೆ. ಉಪನಿಷತ್ತುಗಳೆಲ್ಲ ಆಕಳ, ವೇದ ಉಪನಿಷತ್ತನ್ನು ಆಕಳವನ್ನು ಹಿಡಿದು ಅವುಗಳಲ್ಲಿರುವಂತಹ ಸಾರಮಯವಾದದ್ದನ್ನು ಭಗವದ್ಗೀತೆಯ ಹಾಲಿನ ರೂಪವಾಗಿ ಅರ್ಜುನನಿಗೆ ಸ್ವಲ್ಪ ಕುಡಿಸಿದ ಅಷ್ಟೇ. ಕರು ಭಾಳ ಕುಡಿಯಲ್ಲ. ಕರು ಕೆಚ್ಚಲಿಗೆ ಬಾಯಿ ಹಾಕ್ತದೆ, ಕೆಚ್ಚಲು ಸಡ್ಲ ಆದಮೇಲೆ ಕರುನ ಎಳೆದು ಕಟ್ಟಿಬಿಡ್ತಾರೆ, ಹಾಲೆಲ್ಲ ನಾವೇ ಕರ್ಕೊಳ್ಳೋದು ಅಂತ. ಹಾಗೆ ಭಗವದ್ಗೀತೆಯ ಹಾಲು ನಮ್ಮ ಬದುಕಿಗೆ ಅಮೃತಮಯವಾಗಲಿ. ದೇಹಕ್ಕಿರುವ ಹಾಲಿಗಿಂತ ಆತ್ಮಕ್ಕೆ ಬೇಕಾಗುವ ಹಾಲು ಮುಖ್ಯ. ಇದು ಭಗವದ್ಗೀತೆ. ಹಾಗಾಗಿ ಗುರುಸ್ತೋತ್ರದ ಪಾರಾಯಣ, ಇನ್ನಿತರ ಸ್ತೋತ್ರಗಳ ಪಾರಾಯಣದ ಫಲ ಏನು ಅಂದರೆ ಇನ್ನು ಮುಂದೆ ಭಗವದ್ಗೀತೆಯ ಪಾರಾಯಣವೂ ಕೂಡ ನಿಮ್ಮಿಂದ ನಡೀಲಿ ಅನ್ನೋದು ನನ್ನ ಅಪೇಕ್ಷೆ. ಹಾಗಾಗಿ ಇಷ್ಟು ದಿವಸ ಅಪ್ಪಣ್ಣಾಚಾರ್ಯರು, ಇನ್ನಿತರ ಯತಿಗಳು, ವಾದರಾಜರು, ತ್ರಿವಿಕ್ರಮ ಪಂಡಿತರು ರಚಿಸಿದ ವಾಯುಸ್ತುತಿ, ಇವೆಲ್ಲ ಸ್ತರ ಒಂದು ಹಂತಕ್ಕೆ ಮುಟ್ಟಿರ್ತೇವಲ್ಲ, ಇದು ಎಲ್ಲಿ ಪರ್ಯವಸಾನ ಆಗಬೇಕು ಅಂದರೆ ದೇವರ ಮಾತುಗಳನ್ನು ಪಾರಾಯಣ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಬೇಕು. ಇದೇ ಗುರುಗಳು ದೇವರನ್ನು ತೋರಿಸೋದು ಅಂದರೆ ಹೀಗೆ ಅರ್ಥ. ನಾವು ಒಂದು ಹಂತದಲ್ಲಿ ರಾಯರ ಸ್ತೋತ್ರ, ಸ್ನಾನ ಮಾಡುವಾಗ ಒಂದಿಷ್ಟು ವೆಂಕಟೇಶ ಸ್ತೋತ್ರ ಹೇಳಿ ಹೇಳಿ ಅಭ್ಯಾಸ ಇತ್ತು. ಇನ್ನು ಮೈಗೆ ಟವಲ್ ಸುತ್ತುಗಳೋ ಪುರುಸೊತ್ತಿಲ್ದು ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಂತ ಸಣ್ಣ ವಯಸ್ಸಿನ ಆ ಸಂಸ್ಕಾರ. ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಪಾಂತೋಸ್ಮಾನ್ ಪುರುಹೂತ ವೈರಿ ಬಲವನ್, ಇದೆಲ್ಲ ಆಮೇಲೆ ಬಂದವರು ಮಾಡಿಕೊಟ್ಟ ಸ್ತೋತ್ರಗಳಾದರೆ, ಸ್ವಂತ ಶ್ರೀಹರಿ ಭೂಮಿಗಿಳಿದು ಬಂದು ಕೃಷ್ಣನಾಗಿ ಭಗವದ್ಗೀತೆಯನ್ನು ತಾನೇ ಬಾಯಿಂದ ಹೇಳ್ದ. ಹಾಗಾದರೆ ಯಾವ ಮೀಡಿಯಾಗಳಲ್ಲಿ ಯಾವ ಮೀಡಿಯಾದ TRP ಜಾಸ್ತಿ ಇದೆ ಯೋಚನೆ ಮಾಡಿ. ಹಾಗಾಗಿ ಯಾಕಂದರೆ ಇತ್ತೀಚೆಗೆ ಮೀಡಿಯಾಗಳಲ್ಲಿ TRP ನೋಡಿ ತಾನೇ ಸ್ಟಾರ್ ಕೊಡಬೇಕು, ರೇಟಿಂಗ್ ವ್ಯವಸ್ಥೆಯ ಭಾಷೆ. ಹಾಗಾಗಿ ನೀವು ಪಾರಾಯಣ ಮಾಡಿದ ಸ್ತೋತ್ರಗಳೆಲ್ಲ ಇಹಲೋಕದವರು ರಚನೆ ಮಾಡಿಕೊಟ್ಟಿದ್ದಾದರೆ ಅವರೆಲ್ಲ ದೇವರನ್ನ ಕಂಡವರು ಮಾಡಿಕೊಟ್ರು. ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಳೋದಾದರೆ ಇನ್ನು ಮೇಲಿದ್ದಲಾದರೂ ಭಗವಂತನ ಮಾತುಗಳನ್ನು ನೇರವಾಗಿ ನೋಡುವ, ತಿಳಿಯುವ,
ಕಾಣುವ ಪಾರಾಯಣ ಮಾಡುವುದರಲ್ಲಿ ಕನ್ವರ್ಟ್ ಆದರೆ ಇದರದ್ದು ಲಾಭ ಅಲ್ಲಿ ಬರ್ತದೆ. ಇದೊಂದು ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ಬಡ್ಡಿ ತೆಗೆದ ಹಾಗೆ ಲೆಕ್ಕ ಅಂತ ಭಾವಿಸ್ಬೋದು. ಹಾಗಾಗಿ ಯಾಕಂದರೆ ನಮ್ಮದೆಲ್ಲ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸಿನ ವ್ಯವಸ್ಥೆ ಲಾರ್ಜ್ ಸ್ಕೇಲಿಗೆ ಹೋಗಲ್ಲ. ಹಾಗಾಗಿ ನಾವು ಸಣ್ಣ ಸಣ್ಣ ಸ್ತೋತ್ರಗಳನ್ನೇ ಮೊದಲು ಬಿಸ್ನೆಸ್ ಮಾಡಿದವರು. ಅದರದ್ದೇ ಪುಣ್ಯ ಇಮ್ಮಡಿಯಾಗಿ, ಅದರದ್ದೇ ಪುಣ್ಯ ಮುಮ್ಮಡಿಯಾಗಿ ನಮಗೆ ಭಗವಂತನ ಮಾತುಗಳನ್ನು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಭಾಗ್ಯವನ್ನು ಕೊಡ್ತದೆ. ನಿಸ್ಸಂಶಯವಾಗಿ ಮಾಡ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತ ತಿಳಿಸ್ತಾ, ಸಾಕಷ್ಟು ತಿಳಿದು ಅನೇಕ ಅನುಭವಗಳನ್ನು ಅನುಭವಿಸಿರ್ತೀರಿ ಸಂಸಾರಗಳಲ್ಲಿ, ನಿಮ್ಮ ನೌಕರಿ ಕೆಲಸಗಳಲ್ಲಿ, ಕುಟುಂಬದ ವಿಷಯದಲ್ಲಿ. ಆದರೂ ಭಗವಂತನ ಚಿಂತನೆ ಮಾಡಬೇಕು ಅನ್ನುವ ಸದಿಚ್ಛೆಯಿಂದ ಇದೊಂದು ಪುಣ್ಯಕೀರ್ತಿ ಎನ್ನುವ ಸಂಘ ಒಂದು ಹುಟ್ಟಾಕಿ ನಮ್ಮ ಅಲಗಂಭಟ್ರು ನನಗೆ ದಾವಣಗೆರೆಯಿಂದ ಪರಿಚಯ. ಸುಮಾರು 12 ವರ್ಷದಿಂದ 10 ವರ್ಷದಿಂದ ಪರಿಚಯ. ಅಂದರೆ ಅಲ್ಲಿ ಸರ್ವಜ್ಞಾಚಾರ್ಯ ಸೇವಾ ಸಂಘ, ಅಲ್ಲಿ ಪ್ರವಚನಕ್ಕೆ ನಾನು ಸಾಕಷ್ಟು ಬಾರಿ ಹೋಗ್ತಾ ಇದ್ದೆ ಆವಾಗ. ಹಾಗಾಗಿ ಅವರು ಒಂದು ಅಭಿಮಾನದಿಂದ ನೀವು ಇಲ್ಲಿಯೂ ಪ್ರವಚನ ಮಾಡಬೇಕು ಅಂತ ನಿನ್ನೆ ನನಗೊಂದು ಫೋನ್ ಕಾಲ್ ಮಾಡಿದರು. ನಾನಂದೆ ಏನು ಮಾಡ್ತಿದ್ದೀರಿ ನನಗೆ ಗೊತ್ತಿಲ್ಲ ಅಂದೆ. ಇಲ್ಲ, ಎಲ್ಲ ಆನ್ಲೈನ್ನಲ್ಲಿ ಪಾರಾಯಣ ಮಾಡ್ತಾ ಇದ್ದೇವೆ. ಒಂದು ಅರ್ಥದಲ್ಲಿ ಪಾರಾಯಣಕ್ಕೆ ಟ್ರಾಫಿಕ್ ಸಮಸ್ಯೆ ಬರಲಿಲ್ಲ, ಪಾರಾಯಣಕ್ಕೆ ಮನೆಯಲ್ಲಿ ಯಾರೋ ಮೆಂಬರ್ ಬಂದಿದ್ದಾರೆ ನಾನಿವತ್ತು ಬರಲ್ಲ ಅಂತ ನಾವು ಅದನ್ನು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ, ಪಾರಾಯಣಕ್ಕೆ ಅಂತ ಖರ್ಚು ಬರಲಿಲ್ಲ, ಪಾರಾಯಣಕ್ಕೆ ಫಿಸಿಕಲ್ಲಿ ಸ್ಟ್ರೈನ್ ಇಲ್ಲ, ಎಲ್ಲದಕ್ಕೂ ದೇವರು ಇಂಟರ್ನೆಟ್ ರೂಪದಲ್ಲಿ ಬಂದಿದ್ದಾನೆ ಇವಾಗ. ಹಾಗಾಗಿ ಅರ್ಜುನನಿಗೆ ವಿಶ್ವರೂಪ ತೋರಿಸಿದಂತೆ ನಮಗೆಲ್ಲ ಇಂಟರ್ನೆಟ್ ರೂಪವನ್ನು ಪರಮಾತ್ಮ ತೋರಿಸ್ತಿದ್ದಾನೆ ಅಂತ ನಾನು ತಿಳಿತಿರ್ತೇನೆ. ಯಾಕಂದ್ರೆ ಇಡೀ ವಿಶ್ವರೂಪದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಎಲ್ಲೆಲ್ಲಿತ್ತು ಅಂತ ತೋರಿಸಿದ್ನಂತೆ. ಹಾಗೆ ಇಡೀ ಪ್ರಪಂಚವು ಇಂಟರ್ನೆಟ್ ರೂಪದೊಳಗೆ ನನ್ನ ಅಧೀನ ಮಾಡ್ಕೊಳ್ತೇನೆ ಅಂತನ್ನೋದನ್ನು ತೋರಿಸಿ ಎಷ್ಟು ನೂರಾರು ಜನರನ್ನು ಏಕಕಾಲದಲ್ಲಿ ಸಂಪರ್ಕಿಸುವ ಅಂತರ್ಯಾಮಿ ಶಕ್ತಿ ಅಂತರ್ಜಾಲದ ಮೂಲಕವಾಗಿ ವ್ಯಕ್ತ ಆಗ್ತದೆ ಅಂತಂದರೆ ಇದು ಅದ್ಭುತ ಅಲ್ವೇ? ಇದು ನನ್ನ ಅನುಭವದಲ್ಲಿ ಅಂತೂ ಇದು ಅದ್ಭುತ ಅಂತ ನಾನು ಕಂಡುಕೊಂಡು ಸತ್ಯ. ಹಾಗಾಗಿ ನಾವು 10 ಜನರಿಗೆ 20 ಜನರಿಗೆ ಪಾಠ ಮಾಡ್ತಾಯಿದ್ವಿ, ಪ್ರವಚನ ಮಾಡ್ತಿದ್ವಿ. ಇವತ್ತು ಅಂತರ್ಜಾಲದ ಮೂಲಕ 100, 1000, ಲಕ್ಷ ಜನರಿಗೆ, ಆ ಲಕ್ಷದೊಳಗೆ ಒಂದು 500 ಜನರಿಗಾದರೂ ಭಗವಂತನ ಚಿತ್ರಣ ಹೋಗಿರ್ತದೋ ಇಲ್ಲೋ, ಆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಆ ಭಕ್ತಿಯ ಬೀಜ ಬಿತ್ತಲಿಕ್ಕೆ ಅವಕಾಶ ಆಗಿರ್ತದೋ ಇಲ್ಲೋ, ಬೀಜ ಬಿತ್ತಿದ್ರಿಂದ ನಮಗೆ ಪುಣ್ಯ ಕೊಡಿಸಿರ್ತಾನೋ ಇಲ್ಲೋ, ಇದು ಆಲೋಚನೆ ಮಾಡಿ. ಅಂದರೆ ರೇಷಿಯೋ ತೆಗಿಬೇಕಾದ್ರೆ ನೀವು ಹೇಳುವ ವಿಷಯಗಳು 1,00,000 ಜನರನ್ನು ಮುಟ್ಲಿಲ್ಲ ಅನ್ನೋದು ದೊಡ್ಡದಲ್ಲ, ಮುಟ್ಟಿದ 100 ಜನರಿಗೆ ಸರಿಯಾಗಿ ಮುಟ್ಟಿದೆ ಅಲ್ಲ ಅದು ಸಾಕು ಅನ್ನೋದೇ ದೊಡ್ಡದಂತೆ. ಈ ಆಲೋಚನೆ ಮನುಷ್ಯನಿಗೆ ಬಹಳ ಮುಖ್ಯ ಅಂತ ಹೇಳಿಕೊಡ್ತದೆ. ನಮ್ಮ ತಿಳುವಳಿಕೆ ಬಹಳ ಮಹತ್ತರವಾದದ್ದು. ಆದ್ದರಿಂದ ಪುಣ್ಯಕೀರ್ತಿ ಪಾರಾಯಣ ಸಂಘದವರು ಮಾಡಿದ ಎಲ್ಲ ಪಾರಾಯಣವೂ ಕೂಡ ಈ ಅಮೃತ ಯೋಗದೊಳಗೆ ಗುರುಗಳ ವಿಶೇಷ ಅನುಗ್ರಹಕ್ಕೆ, ಗುರು ಸಾರ್ವಭೌಮರ ಸ್ತೋತ್ರ ಪ್ರತಿಪಾದ್ಯರಾದ ದೇವತೆಗಳ ಮುಖ್ಯ ಪ್ರಾಣನ ಅನುಗ್ರಹಕ್ಕೆ ಕಾರಣ ಆಗುವಂತೆ ಆಗಿದೆ. ಮತ್ತಷ್ಟು ಪಾರಾಯಣಗಳು ನಡಿಲಿ, ನಮ್ಮ ದುರಿತಗಳು ದೂರ ಆಗಲಿ, ಮನಸ್ಸಿಗೆ ನೆಮ್ಮದಿ ಕೊಡಲಿ, ಮನೆಗಳಲ್ಲಿ ಶಾಂತಿ ನೆಲೆಸುವಂತಾಗಲಿ, ಸಮಸ್ಯೆಗಳು ದೂರವಾಗಿ ರೋಗ ರುಜಿನಗಳು ಪರಿಹಾರ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಮತ್ತಷ್ಟು ಇಂಥ ಪಾರಾಯಣಗಳ ಮೂಲಕ ಆಗಲೇ ತಿಳಿಸಿದಂತೆ ಇನ್ನು ಮುಂದೆ ಸ್ವಲ್ಪ ಭಗವದ್ಗೀತೆಯ ಪಾರಾಯಣ, ದೇವರ ಮಾತುಗಳನ್ನು ನೇರ ಪಾರಾಯಣ ಮಾಡುವ ಅರ್ಹತೆ ನಮಗೆ ಕೊಟ್ಟಿದ್ದಾನೆ ಶ್ರೀಹರಿ. ಅದು ನಾವು ಖುಷಿ ಪಟ್ಟು ಹೇಳಬೇಕು. ಅದು ಮಾಡಿ ಅದರ ವೆರಿ ಗುಡ್, ಸರಿ, ಬಹಳ ಸಂತೋಷ. ಈ ವಿಷ್ಣು ಸಹಸ್ರನಾಮ ಗೀತೆಗಳೆಲ್ಲ ದೇವರೇ ಸಾಕ್ಷಾತ್ತಾಗಿ ಬಾಯಲ್ಲಿ ಹೇಳಿರುವಂಥ ಮಾತು ಮಂತ್ರ, ಅವುಗಳನ್ನು ಪಾರಾಯಣ ಮಾಡಿ ನಮ್ಮ ಸಾಧನೆಯ ದಾರಿ ಇದೆ ಅಲ್ಲಿ ಸಾಗುವಂತಾಗಲಿ ಅಂತ 2 ಮಾತನ್ನು ಹೇಳಿ ಇವತ್ತಿನ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. 1 ಗಂಟೆ ಆಯಿತು. ಹೀಗಾಗಿ ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಹಯಗ್ರೀವಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಎಲ್ಲ ಪುಣ್ಯಕೀರ್ತಿ ಪಾರಾಯಣ ಸಂಘದ ಸದಸ್ಯರಿಗೂ ಹಾಗೂ ಸಂಚಾಲಕರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.